ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಈ ಒಂದು ಪಂಚಾಂಗ ನೋಡಿಕೊಂಡು ಈ ವಾರದ ಫಲವನ್ನು ನೋಡೋಣ. ಯಾಕಂದರೆ ಗ್ರಹಗಳ ಸ್ಥಿತಿ ಗತಿಯ ಮೇಲೆಯೇ ನಮ್ಮ ಮೇಲೆ ಪ್ರಭಾವ, ಆಲೋಚನೆ, ಚಿಂತನೆ ಪ್ರತಿಯೊಂದಕ್ಕೂ ಒಂದು ವಿಶೇಷ. ಈ ವಾರ 28ನೇ ತಾರೀಕಿಗೆ ವಿಶೇಷವಾಗಿ ಆ ಒಂದು ಶಿವರಾತ್ರಿ ಮುಗಿದು ಅಮಾವಾಸ್ಯೆಯ ಪ್ರಭಾವ, 7 ಗ್ರಹಗಳು ಅಂತರಿಕ್ಷದಲ್ಲಿ ಕಾಣಿಸ್ತಕ್ಕಂಥ ಒಂದು ಪ್ರಭಾವ ಅಂತಾರೆ. ಕಣ್ಣಿಂದ ನೋಡ್ಬೋದು ಅಂತಾರೆ. ಕಾಕತಾಳೀಯವ, ಕಟ್ಟಕಡೆಯ ಶಾಹಿ ಸ್ನಾನ, ಮಾಘ ಸ್ನಾನ, ಮಾಘ ಮಾಸದ ಭಗವಂತನ ದರ್ಶನ ಅನ್ನತಕ್ಕಂಥದ್ದೆಲ್ಲ ಮಾತಾಡ್ತೇವೆ. ಸಪ್ತಗ್ರಹ ಒಕ್ಕೂಟ ಕಣ್ಮುಂದ್ಗಡೆ ಕಾಣಿಸುತ್ತೆ. ಅಂದರೆ ಯಾವುದು ದಾರಿ ತೋರಿಸ್ಲಿಕ್ಕೆ ನಾವೆಲ್ಲ ಎಷ್ಟೋ ಜನ್ಮದ ಪುಣ್ಯ ಇದೆಲ್ಲ ನಾವು ಕೇಳ್ತಿದ್ದೇವೆ. ಅಟ್ಲೀಸ್ಟ್ ಎಷ್ಟೋ ಜನಕ್ಕೆ ಹೋಗಿ ನೋಡೋ ಬಲ ಇರೋಲ್ಲ. ಗುರುಗಳೇ ನಮಗಾಗಲಿಲ್ಲ, ಗಂಗಾ ಸ್ನಾನ ಆಗಲಿಲ್ಲ, ಪ್ರಯಾಗ ದರ್ಶನ ಆಗಲಿಲ್ಲ. ಪರವಾಗಿಲ್ಲ ಮಕ್ಕಳೇ, ನಿಮ್ಮ ನಡುವೆ ಸುತ್ತಮುತ್ತ ಆಗಿಲ್ಲ. ಯಾರೋ ಲಕ್ಷಕ್ಕೊಬ್ಬರು, ಕೋಟಿಗೊಬ್ರು ಕಾಶಿ ದರ್ಶನ ಅಂತ ಮಾತಾಡ್ತಿದ್ರು. ಹೋದವ್ರು ಮರಳಿ ಬಂದರೆ ಇನ್ನೂ ಅದೃಷ್ಟ ಅಂತ. ನನ್ನ ಅಜ್ಜ 3 ಬಾರಿ ಇಲ್ಲಿಂದ ನಡ್ಕೊಂಡು ಹೋಗಿದ್ರಂತೆ. ಅವ್ರ ಪಾದಕ್ಕೆ ನಮಸ್ಕಾರ ಹಾಕಿದ್ರೆ ಸಾಕು ಅನ್ನೋ ಒಂದು ಮಾತು. ಕಾಶಿಗೆ ಹೋಗಿ ದರ್ಶನ ಮಾಡಿ ಬಂದವ್ರು ನಮಸ್ಕಾರ ಹಾಕಿದ್ರೆ ಕಾಶಿ ವಿಶ್ವೇಶ್ವರನಾಥ ದರ್ಶನ, ಆ ಕಾಶಿ ವಿಶಾಲಾಕ್ಷಿ ದರ್ಶನ ಅನ್ನತಕ್ಕಂಥ ವಾರಾಹಿ ದೇವಿಯ ದರ್ಶನ ಅನ್ನೋ ಒಂದು ನಂಬಿಕೆ ಈ ಅಂದೂ ಇತ್ತು, ಇಂದೂ ಇದೆ, ನಾಳೆಯೂ ಇದೆ. ಅದರಿಂದ ಮನಸ್ಸನ್ನ ತಗೊಂಡೋಗಿ ದರ್ಶನ ಮಾಡಿ, ದೇಹ ಹೋಗ್ಲಿಲ್ಲ ಅಂತ ಕುರುಗಬೇಡಿ. ಮನಸ್ಸು ಅಲ್ಲಿ ಮಿಂದೆತ್ತು ಬರಬೇಕು. ದೇಹ ಅಲ್ಲೋಗಿದೆ, ನಮ್ಮ ಮನಸ್ಸು ಇನ್ನೆಲ್ಲೋ ಇದೆ. ಆತ ಯಾರೋ ನೋಡಿ ತಾಯಿಯನ್ನ ಕೂಡಾಕಿ ಎಲ್ಲೋ ಹೋಗಿ ಕಾಶಿ ಸ್ನಾನ ಅಂತ ಹೋಗಿದ್ದಾನೆ. ಅಮ್ಮನನ್ನು ಉಪವಾಸ ಹಾಕಿ, ಅಮ್ಮನನ್ನು ಕಟ್ಟಿ ಹಾಕಿ, ಕುಟುಂಬದ ಜವಾಬ್ದಾರಿ ಮಿಸ್ ಮಾಡಿಕೊಂಡು, ಸಾಲ ಮಾಡಿ, ಬಾಧೆ ಇಟ್ಕೊಂಡು ದೇವರ ದರ್ಶನ ಮಾಡಿದ್ರೆ ಅಲ್ಲ. ಮನೆಯಲ್ಲಿರೋ ಗಂಗೆಗೆ ನೀರು ಕೊಟ್ಟಿಲ್ಲ, ಮನೆಯಲ್ಲಿರೋ ಅನ್ನಪೂರ್ಣೇಶ್ವರಿಗೆ ಅನ್ನನೇ ಇಟ್ಟಿಲ್ಲ. ಇನ್ನೆಲ್ಲೋ ಹೋಗಿ ಮನೆಯಲ್ಲಿರತಕ್ಕಂಥವ್ರನ್ನ ವಿಶಾಲ ಹೃದಯದಿಂದ ನೋಡ್ಲಿಲ್ಲ. ಅಲ್ಲೆಲ್ಲೋ ಇರೋ ವಿಶಾಲಾಕ್ಷಿ ದೇವಿಯನ್ನ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ರೆ ಯೋಚನೆ ಮಾಡಿ ನೋಡಿ. ಮೊದಲು ಆ ಧಾವಂತದಿಂದ, ಭಾವಾರ್ಥದಿಂದ ಹೊರಗಡೆ ಬರೋದು ಪ್ರಯತ್ನ ಮಾಡಿ. ಆ ಆಲೋಚನೆಗಳಿಂದ ಹೊರಗಡೆ ಬನ್ನಿ. ಆಯ್ತ್ರೋ? ನೆನಪಲ್ಲಿ ಇಟ್ಕೊಳ್ಳಿ. ಬನ್ನಿ ಈ ವಾರದ ಈ ಒಂದು ಗ್ರಹಗಳ ಸ್ಥಿತಿ ಗತಿಯನ್ನು ನೋಡೋಣ. ಭಾನುವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ಮೂಲಾ ನಕ್ಷತ್ರ, ವಜ್ರಯೋಗ, ಭದ್ರಂಕರಣ ಇವತ್ತಿನ ಆ ಒಂದು ಭಾವ. ವಿಶೇಷವಾಗಿ ಗ್ರಹಗಳು ಮೀನದಲ್ಲಿ ಶುಕ್ರ, ರಾಹು, ವೃಷಭದಲ್ಲಿ ಗುರು, ಮಿಥುನದಲ್ಲಿ ಕುಜ, ಕೇತು ಕನ್ಯಾದಲ್ಲಿ, ಚಂದ್ರ ವಿಶೇಷವಾಗಿ ಧನಸ್ಸಿನಲ್ಲಿ, ಶನಿ ಬುಧ ಸೂರ್ಯ ಕುಂಭದಲ್ಲಿ. ನಮಗೆ ನಮ್ಮ ಒಂದು ಜ್ಯೋತಿಷ್ಯದಲ್ಲಿ ಒಂದು ಲೆಕ್ಕಾಚಾರಗಳಿದ್ದಾವೆ. ಉತ್ತರದಲ್ಲಿ ಯಾರಿದ್ದಾರೆ ಅಂತ ನೋಡ್ತವೆ. ಉತ್ತರ, ಪೂರ್ವ, ವಿಶೇಷವಾಗಿ ನಾರ್ತ್ ಈಸ್ಟ್, ಸೌತ್ ವೆಸ್ಟ್ ಇದು ಲೆಕ್ಕಾಚಾರ. ದಕ್ಷಿಣದಲ್ಲಿ ಯಾರಿದ್ದಾರೆ, ಪಶ್ಚಿಮದಲ್ಲಿ ಯಾರಿದ್ದಾರೆ. ನಾರ್ತ್ ಅಲ್ಲಿ ನೋಡಿ ವಿಶೇಷವಾಗಿ ಶುಕ್ರ ರಾಹು ಕುಳಿತಿರ್ತಕ್ಕಂಥದ್ದು ಒಳ್ಳೇದೇ, ತೊಂದರೆ ಏನಿಲ್ಲ, ತುಂಬಾ ಕೆಟ್ಟದಂತೂ ಇಲ್ಲ, ಒಳ್ಳೇದೆ. ಕಲಾವಿದರಿಗೆ ಹೆಸರು ಪಡೆಯೋರಿಗೆ ವಿಶೇಷ. ಹೆಸರು ಪಡೆದು ನಿಲ್ಲತಕ್ಕಂಥವ್ರಿಗೆ ಒಂದು ಅಧಿಕಾರ ಆಗ್ತದೆ. ಅದರ ಹಿಂದೆ ಭೋಗ ಅನ್ನೋದು ಬಿಟ್ಟು ಹೆಸರಿನ ಕಡೆ ನಿಂತರೆ ಸಕ್ಸಸ್. ಇನ್ನು ಪೂರ್ವ ಅನ್ನತಕ್ಕಂಥದ್ದು ತಗೊಂಡ್ರೆ ನಾರ್ತ್ ಈಸ್ಟ್. ಈಸ್ಟ್ ಅಲ್ಲಿ ಎಲ್ಲಿ ಕುಳಿತಿದ್ದಾರೆ ಗೊತ್ತಾ ಗ್ರಹಗಳು ಯಾರಿದ್ದಾರೆ ಅಂತ? ಚಂದ್ರ ಕುಳಿತಿರ್ತಕ್ಕಂಥದ್ದು. ಚಂದ್ರನೊಬ್ಬನೇ, ಅಂದ್ರೆ ತಂದೆ ಮನೆಯಲ್ಲಿ ತಾಯಿ ಬಂದು ಕುಳಿತಿದೆ. ಗುರುವಿನ ಮನೆಯಲ್ಲಿ
ಶುಕ್ರ ಬಂದು ಕುಳಿತಿದ್ದಾನೆ ಅಂತ. ಇನ್ನು ದಕ್ಷಿಣದಲ್ಲಿ ಗುರುಕೇತು ಕುಳಿತಿದ್ದಾರೆ. ದಕ್ಷಿಣದಲ್ಲಿ ಗುರುಕೇತು ಕುಳಿತಿರ್ತಕ್ಕಂಥದ್ದು ಅಂದ್ರೆ ಅಪಮೃತ್ಯುಗಳಿಗೆ ಕಂಟಕಕ್ಕೆ ನಿಂತಿದ್ದಾನೆ. ಭೂಮಿಗೆ ಸಂಬಂಧಪಟ್ಟಂಥದ್ದು ತುಂಬಾ ಜನ ಮನೆ ಬದಲಾವಣೆ, ಜಾಗ ಬದಲಾವಣೆ, ತಗೋಬೇಕು ಮಾರಬೇಕು ಅನ್ನೋರ್ಗು ಒಂದು ಸ್ವಲ್ಪ ಇಬ್ಬಂದಿಗಳಾದ್ರೂ ಮಾಡ್ಕೊಳ್ತಕ್ಕಂಥದ್ದು. ಅಲ್ಲೆಲ್ಲೋ ಗುರುವಿಗೆ ಕೇತು ಸಂಬಂಧವಿರೋದ್ರಿಂದ ಒಂದು ಸ್ವಲ್ಪ ವೈರಾಗ್ಯ ಭಾವಗಳು ಉಂಟಾಗ್ತವೆ. ಹಣಕಾಸು ಬ್ಯಾಂಕಿಂಗ್ ವ್ಯವಸ್ಥೆಗಳಲ್ಲಿ NBFC, ಮೈಕ್ರೋ ಫೈನಾನ್ಸ್ ಹಗರಣಗಳು ಬರ್ತವೆ, ಅಪವಾದಗಳು ಬರ್ತವೆ. ಕೆಲವರಿಗೆ ಬಿಡುಗಡೆ, ಕೆಲವರಿಗೆ ಬಂಧನ ಯೋಗ ಅಂತ ಹೇಳ್ತವೆ. ಕುಟುಂಬ ಬಂಧನ ಯೋಗ, ತುಂಬ ಕುಟುಂಬವನ್ನ ಪ್ರೀತಿಸ್ತಕ್ಕಂಥವ್ರಿಗೆ ನೋವುಗಳಿರ್ತವೆ. ನನ್ನ ಮನೆ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಹೆಂಡತಿ ಅನ್ನತಕ್ಕಂಥವ್ರಿಗೆ ಗುರುಕೇತು ಸಂಧಿ ಇರೋದ್ರಿಂದ ಅಲ್ಲೊಂದೊಂಥರ ಏನೋ ಒದ್ದಾಟ ಇರತಕ್ಕಂಥದ್ದು. ಇನ್ನು ಪೂರ್ಣವಾಗಿ ಪಶ್ಚಿಮಕ್ಕೆ ತಗೊಂಡ್ರೆ ಮಿಥುನದಲ್ಲಿ ಕುಜ, ಕುಂಭದಲ್ಲಿ ಶನಿ ಬುಧ ಸೂರ್ಯ. ಅಲ್ಲಿಗೆ ಶನಿ ಬುಧ ಸೂರ್ಯ ಕುಜರ ಸಂಗಮ. ಬುಧ ಹಣಕಾಸು ಕಾರಕ, ಶನಿ ದೀರ್ಘಕಾರಕ, ಸೂರ್ಯ ಅಧಿಕಾರಕಾರಕ, ಕುಜ ಶಕ್ತಿಕಾರಕ. 4 ಗ್ರಹಗಳು ಸೇರಿದಾಗ ನಮ್ಮಲ್ಲಿ ತಳಮಳ ಹೆಚ್ಚಿಸ್ತಕ್ಕಂಥದ್ದು. ಅದರಲ್ಲೂ ದಕ್ಷಿಣ ದಿಕ್ಕಿನಲ್ಲಿ ಕುಳಿತಿದ್ದಾರೆ. ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಬಂದು ತಟಸ್ಥ, ಅಧಿಕಾರ ಮಟ್ಟದಲ್ಲಿರೋರು ತಟಸ್ಥರಾಗ್ತಾರೆ, ಅವಮಾನಕ್ಕೊಳಗಾಗ್ತಾರೆ, ತಮ್ಮ ಶಕ್ತಿ ಬಲಾಬಲಗಳು ಕುಂದತಕ್ಕಂಥದ್ದಾಗುತ್ತೆ. ವಿಪರೀತ ಬುದ್ಧಿ, ಶಾರ್ಟ್ಕಟ್ ಬುದ್ಧಿ, ಬೇರೆ ಬೇರೆ ರೀತಿಯದ್ದು ನಡೀತಕ್ಕಂಥದ್ದಾಗುತ್ತೆ. ಈ ಎಲೆಕ್ಟ್ರಿಕಲ್ ಫೀಲ್ಡ್, ಭೂಮಿ ರಿಪೇರಿ, ಗಾಡಿಗಳ ಸೇಲ್ಸು, ಎಲೆಕ್ಟ್ರಾನಿಕ್ಸ್, ಸೈಬರು, ಟೆಕ್ನಾಲಜಿ, IT, ಆಮೇಲೆ ದೂರ ದೇಶದ ವ್ಯವಹಾರಗಳಲ್ಲಿ ಇಬ್ಬಂದಿಗಳು. ಯಾಕಂದ್ರೆ ಕುಜ ಬುಧ ಸೇರಿದಾನೆ. ಅಲ್ಲಿ ನೋಡಿ ಟ್ರಂಪಣ್ಣ ಏನೇನೋ ಹೇಳ್ತಿದ್ದಾನೆ, ಸೂಕ್ಷ್ಮವಾಗಿ ಗಮನಿಸಿ. ಟೆಸ್ಲಾ ಬಂದು ಭಾರತದಲ್ಲಿ ಏನೋ ಲಾಂಚ್ ಮಾಡ್ತೇವೆ, ಇನ್ನೊಂದು ಅಂದ್ರೆ ಇಟ್ಸ್ ಅ ಬ್ಯಾಡ್ ನ್ಯೂಸ್ ಅಂತಾನೆ. ಟ್ಯಾಕ್ಸ್ಗಳನ್ನ ಹಾಕ್ತಾನೆ. ಇದೆಲ್ಲ ನಡೀತಿದೆ. ಅಲ್ಲಿ ನೋಡಿ ಬುಧ ಕುಜ, ವ್ಯಾಪಾರಿಕಾರಕ ಬುಧ, ವ್ಯವಹಾರಕಾರಕ ಬುಧ. ಅದನ್ನ ದೊಡ್ಡದಾಗಿ ಯೋಚನೆ ಮಾಡತಕ್ಕಂಥವನು ಗುರು. ಸೊ ಅಲ್ಲಿಗೆ ಬ್ಯಾಂಕಿಂಗ್ ಕಾರಕ, ದೊಡ್ಡದಾದಂಥ ಹಣಕಾಸು ಕಾರಕ. ಸೊ ಅಲ್ಲೊಂದಿದೆ, ಲಾಕ್ ಆಗಿ ಕುಳಿತಿದೆ. ಸೊ ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಸಕ್ಸಸ್, ಈ ಥರದ್ದು ಎಳಿತಕ್ಕಂಥದ್ದು. ತುಂಬ ಜನ ಸ್ಟಾಕ್ ಮಾರ್ಕೆಟು, ಡಿಮ್ಯಾಟ್ ಅಕೌಂಟ್ಸು ತುಂಬ ಹೈಯೆಸ್ಟ್ ಲೆವೆಲಲ್ಲಿ ಓಪನ್ ಆಗಿದ್ದಾವೆ. ಮ್ಯೂಚುವಲ್ ಫಂಡ್ಸು, ಸಿಪ್ ಇನ್ವೆಸ್ಟ್ಮೆಂಟ್ಸು, ಲೈಫ್ ಇನ್ಶೂರೆನ್ಸು, ಬ್ಯಾಂಕಿಂಗ್ ಸೆಕ್ಟರ್ಗಳು, ಮೆಡಿಕಲ್ ಸೆಕ್ಟರ್ಗಳು, ಮೆಷಿನರಿ ಸೆಕ್ಟರ್ಗಳು, ಕೆಮಿಕಲ್ ಸೆಕ್ಟರ್ಗಳು, ಟ್ರಾನ್ಸ್ಪೋರ್ಟ್ಗಳು, ಈ ಥರದ್ರಲ್ಲಿ ಇರತಕ್ಕಂಥವರಿಗೆ, EVಯಲ್ಲಿ ಇರತಕ್ಕಂಥವರಿಗೆ ದಿಢೀರ್ ಯಾವ ರಂಗದಲ್ಲಿ ಹತ್ತುತ್ತೆ ಇಳಿಯುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ಗಳನ್ನು ಉಂಟು ಮಾಡ್ತಾನೆ. ಸಣ್ಣ ಪುಟ್ಟ ರಿಸ್ಕ್ಗಳು ತಗೊಳ್ಳಿ. ಯಾಕಂದ್ರೆ ದೊಡ್ಡದಾದಂಥ ದುಡ್ಡಿಗೆ ಗುರು ಕೇತು ಸಂಬಂಧವಾಗ್ಬಿಟ್ಟಿದೆ. ಸೊ ದೊಡ್ಡ ದುಡ್ಡಿಲ್ಲ, ದೊಡ್ಡ ಸಂಬಳಗಳಿಲ್ಲ, ಸಣ್ಣ ಸಣ್ಣ ಇನ್ಕ್ರಿಮೆಂಟ್ ನಡೀತಕ್ಕಂಥದ್ದಾಗುತ್ತೆ, ಸಣ್ಣ ಕರೆಕ್ಷನ್ ಆಗ್ತಕ್ಕಂಥದ್ದಾಗುತ್ತೆ. ಅಲ್ಲಿ ನೋಡಿ ದೊಡ್ಡ ವಾಹನ ಕುಜ ಶನಿ, ನಮ್ಮ ಮೆಟ್ರೋ ಕುಸಿದಿದೆ, ಆದಾಯ ಅಂತಕ್ಕಂಥದ್ದು, ಜನಗಳು ಓಡಾಟ ಕುಸಿದಿದೆ ಅನ್ನತಕ್ಕಂಥದ್ದು. ಸೊ ಪಶ್ಚಿಮದಲ್ಲಿ ದಿಗ್ಬಂಧನವಾಗಿ ಶನಿ ಕುಜ ಕುಳಿತಿದ್ದಾರೆ ಅಂದಿದೆ ತಕ್ಷಣ ನಾವು ಹೇಳೋದು ಟೆರರಿಸ್ಟ್ಗಳ ಒಂದು ಪ್ರಭಾವ. ಪೊಲೀಸ್ ಇಲಾಖೆಗೆ ತುಂಬ ದೊಡ್ಡ ಇಲಾಖಾ ಮಟ್ಟದ ಅಧಿಕಾರಿಗಳಿಗೆ IAS, KS, KPS, KPSC ಅವ್ರಗಳಿಗೆ ಟ್ರಾನ್ಸ್ಫರ್ ಆಗೋದು. ಸಡನ್ ಆಗಿ ನೋಡಿ ಭೂಮಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಸಬ್ ರಿಜಿಸ್ಟ್ರಾರ್ ಅಧಿಕಾರಿಗಳು ಅಲ್ಲಿ ಕುಳಿತಿದ್ದಾರೆ. ಸಡನ್ ಆಗಿ ನಮ್ಮ ಬೇಡಿಕೆಗಳು ನಮ್ಮನ್ನ ದಿಢೀರಂತ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಇನ್ನೊಂದು ಬೇರೆ ಬೇರೆ ಉದ್ದೇಶಗಳು, ದೊಡ್ಡ ಅಧಿಕಾರಿಗಳನ್ನ ಟ್ರಾನ್ಸ್ಫರಬಲ್ ಆಗ್ತಿದೆ. ಸೂಕ್ಷ್ಮವಾಗಿ ಗಮನಿಸಿ, ಇದೆಲ್ಲ ನಡೀತಿದೆ. ಸೊ ಸರ್ವೆ ಇಲಾಖೆ, ಭೂಮಿ ಇಲಾಖೆ, ರಿಯಲ್ ಎಸ್ಟೇಟ್ ಇಲಾಖೆ, ಸಿಮೆಂಟ್ ಇಲಾಖೆ, ಸ್ಟೀಲ್ ಇಲಾಖೆ, ಆಯಿಲ್ ಇಲಾಖೆ, ಪೆಟ್ರೋಲು, ಗ್ಯಾಸು, ಟ್ರಾನ್ಸ್ಪೋರ್ಟು, ಮೆಟ್ರೋ, ದೊಡ್ಡ ಬಸ್ಸುಗಳು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಇಂಥವುಗಳಿಗೆ ಸಂಬಂಧಪಟ್ಟಂಥದ್ರಲ್ಲಿ ಅಲ್ಲಿ ಎಳೆದಾಟಗಳಿದ್ದಾವೆ. ಕುಜ ವಕ್ರ, ಇಟ್ ಟೇಕ್ಸ್ ಟೈಮ್. ಮಾರ್ಚ್ ಆರಂಭ ಆಗಿ ಮಾರ್ಚ್ 2ನೇ ವಾರದಲ್ಲಿ ಕುಜ ಸ್ವಲ್ಪ ವಕ್ರ ಬಿಡ್ತಾನೆ. ಆಗೊಂಚೂರು ಪರವಾಗಿಲ್ಲ. ಅಲ್ಲಿವರೆಗೂ ಈ ತಳಮಳಗಳು, ಆದರೂ ತಳಮಳ ಇರುತ್ತೆ. ಸಿಂಹಕ್ಕೆ
ಕುಜ ಬರುವವರೆಗೂ ತಳಮಳ ತಪ್ಪಿದ್ದಲ್ಲ. ಸೊ ದಕ್ಷಿಣ ದಿಗ್ಭಾಗದಲ್ಲಿ ಕುಳಿತಿರೋದ್ರಿಂದ ದೇಶದ ದಕ್ಷಿಣ ಭಾಗದಲ್ಲಿ ದಂಗೆಗಳು, ರಾಜ್ಯದ ದಕ್ಷಿಣ ಭಾಗದಲ್ಲಿ ದಂಗೆಗಳು, ಅಂತರ್ರಾಜ್ಯ ದಂಗೆಗಳು, ಅಂತರ್ಭಾಷೆ ದಂಗೆಗಳು, ನದಿಗೆ ಸಂಬಂಧಪಟ್ಟಂತ ದಂಗೆಗಳು. ಶನಿ ಕುಜ ಬಿಸಿಲಿನ ಜಳ ಧುಮ್ಮಿಕ್ಕಿ ಬಿಡುತ್ತೆ. ಸಡನ್ ಮಳೆಗಳು, ಸಡನ್ ಆಗಿ ವಿಪರೀತ ಮಳೆ, ಸೈಕ್ಲೋನ್ ಈ ಥರದ್ದು ಆಗತಕ್ಕಂಥದ್ದು ಒಂದುಂಟು. ಪವರ್ ಟ್ರಾನ್ಸ್ಫರ್, ಪವರ್ ಸೆಕ್ಟರ್ ಅಲ್ಲಿ ದೊಡ್ಡ ಬ್ಲಾಸ್ಟ್ಗಳಾಗೋದು, ಪವರ್ ಶಾರ್ಟೇಜ್ ಆಗೋದು, ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಪವರ್ ಸೆಕ್ಟರ್ ಅನ್ನೇ ನಂಬ್ಕೊಂಡಿರೋದು ಮೆಷಿನರಿ ಲೇಬರ್ಸು, ಸ್ಕಿಲ್ಡ್ ಲೇಬರ್ಸ್ ಅಂತವರಿಗೆ ಸಮಸ್ಯೆಗಳು, ಗೂಡುಗಳಾಗ್ತಕ್ಕಂಥದ್ದು. ನೋಡಿ, ಇದನ್ನೆಲ್ಲ ಹಾಕುತ್ತೇವೆ ನಾವು. ಯಾವ ಡಿಗ್ರಿಲಿದ್ದಾರೆ, ಯಾವ ಭಾಗದಲ್ಲಿದ್ದಾರೆ. ದಕ್ಷಿಣ ಭಾಗದಲ್ಲಿ ಅಂದ್ರೆ ನಮ್ಮ ಬೆನ್ನ ಹಿಂದ್ಗಡೆ ಬುದ್ಧಿ, ಶಕ್ತಿಕಾರಕ, ಬುದ್ಧಿಕಾರಕ, ಆತ್ಮಕಾರಕ, ಕರ್ಮಕಾರಕ ಇವರೆಲ್ಲ ಕುತ್ಕೋಬಿಟ್ಟಿದ್ದಾರೆ. ನಾನ್ ಮಾಡೋದೇ ಕೆಲಸ ಸರಿ ಅಂತ ಇವನೇನ್ ಹೇಳೋದು? ನಮಗ್ ಗೊತ್ತಿದೆ ಅನ್ನತಕ್ಕಂಥ ಬುಧ, ನನಗ್ ಗೊತ್ತಿದೆ ನಂದೇ ಸರಿ ಅಂತಾನೆ. ಇದ್ರಲ್ಲಿ ಹಾಕ್ಬಿಡೋಣ, ಅದ್ರಲ್ಲಿ ಮಾಡ್ಬಿಡೋಣ ಅಂತಾನೆ. ಆತ್ಮಕಾರಕ ಸೂರ್ಯ ಅಲ್ಲಿ ಶನಿ ಜೊತೆ ದಿಗ್ಬಂಧನವಾಗಿ ನಿಂತಿರೋದ್ರಿಂದ ದೊರೆಗೆ ಬಲ ಇರೋಲ್ಲ. ಅಲ್ಲಿ ನೋಡಿ, ನಮ್ ದೊರೆಗೆ ಮಂಡಿ ನೋವು ಅಂತಾಳೆ. ಎಲ್ಲಿ ಕುಳಿತಿದ್ದಾನೆ? ಕುಂಭದಲ್ಲಿ. ಮಂಡಿ, ಪಾದಗಳು ಅಲ್ಲಿ ಬಂದು ನಿಂತಿದೆ. ಕುಂಭರಾಶಿಯವರಿಗೆ ಸರ್ವಸಾಧಾರಣವಾಗಿ ಹುಳಿ ಪದಾರ್ಥ ಜಾಸ್ತಿ ತಿನ್ನೋದು. ಹುಳಿ ಮೇಲೆ ಇಷ್ಟ. ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಬಜ್ಜಿ, ಪಕೋಡೆ, ಎಣ್ಣೆ ಐಟಮು, ಪೂರಿಗಳು, ಇವೆಲ್ಲ ತಿನ್ನೋದು ಜಾಸ್ತಿ. ಸೊ ಮಂಡಿ ನೋವುಗಳು ಸಾಧಾರಣವಾಗಿ ಕುಂಭರಾಶಿಯವರಿಗೆ ಕಾಮನ್ ಆಗಿರುತ್ತೆ. ವಯಸ್ಸಾದ ಮೇಲೆ ಶನಿ ಅಂತೇವೆ. ಅದಕ್ಕೆ ವಯಸ್ಸಾದಾಗ ಮಂಡಿ ನೋವು, ಗಟ್ಟಿ ಇದ್ದಾಗ ಏನೇನೋ ತಿಂದ್ವಿ, ಹೆಂಗೋ ಇದ್ವಿ, ಅದಿದ್ದ ಶಕ್ತಿನೆಲ್ಲ ಹುಡುಗಿಸಿ ಆಮೇಲೆ ಊರ್ಗೋಲ್ ಇಟ್ಕೊಂಡು ಬಗ್ಗಿ ಸೊಂಟಕ್ಕೆ ಬಲ ಇಲ್ಲ, ಮಂಡಿಗೆ ಬಲ ಇಲ್ಲ ಅಂತೀವಲ್ಲ, ಆ ಜಾಗದಲ್ಲಿ ಶನಿ ಇದ್ದು, ಶನಿ ಜಾಗದಲ್ಲೇ ಸೂರ್ಯ ಇದ್ದು, ಅಲ್ಲಿ ನೋಡಿ ನಮ್ ದೊರೆಗೆ ಸ್ವಲ್ಪ ಮಂಡಿ ನೋವಿದೆ, ವೀಲ್ ಚೇರಲ್ಲಿ ಬರ್ತಿದ್ದಾರೆ ಅನ್ನತಕ್ಕಂಥ ಮಾತುಗಳನ್ನ ಕೇಳ್ತಿದ್ದೇವೆ. ಈ ಒಂದು ಪಂಜಾಬ್, ಹರಿಯಾಣ, ಗುಜರಾತ್, ರಾಜಸ್ಥಾನ ಆ ಭಾಗಗಳಲ್ಲಿ, ಪಶ್ಚಿಮ ಬಂಗಾಳ, ಅಸ್ಸಾಂ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ನೇಪಾಳ ಈ ಭಾಗಗಳಲ್ಲಿ, ಆಂಧ್ರ, ತೆಲಂಗಾಣ ಈ ಭಾಗಗಳಲ್ಲಿ, ಸೀದಾ ನಮ್ಮ ಪಶ್ಚಿಮ ಘಟ್ಟದ ಭಾವಗಳಲ್ಲಿ ಎಳೆದಾಟಗಳು ಉಂಟು. ಸ್ವಲ್ಪ ಆ ಭಾಗ ಯಾವ್ಯಾವ ಸೆಕ್ಟರು, ರಂಗ ಎಲ್ಲ ಹೇಳಿದನಲ್ವಾ, ಎಚ್ಚರಿಕೆ. ಮೀನುಗಾರಿಕೆಯಲ್ಲಿ ಇರತಕ್ಕಂಥವರಿಗೆ ತುಂಬಾ ಚೆನ್ನಾಗಿದೆ. ಕನ್ಸಲ್ಟೆನ್ಸಿ ವೃತ್ತಿ ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರಿಗೆ ಈ ವಾರ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. ಕನ್ಸಲ್ಟೆಂಟ್ ತುಂಬಾ, ಒಂದು ಮಧ್ಯವರ್ತಿ ಯಾವುದಾದರೂ ಸರಿ. ಸ್ಪಿರಿಚುವಲ್ ಕನ್ಸಲ್ಟೆಂಟ್ ಚೆನ್ನಾಗಿದೆ. ಟೆಕ್ನಿಕಲ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್, ಮೆಕ್ಯಾನಿಕಲ್ ಕನ್ಸಲ್ಟೆಂಟ್, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಜಾಬ್ ಕನ್ಸಲ್ಟೆಂಟ್, ಇವುಗಳಿಗೆ ಸಂಬಂಧಪಟ್ಟಂಥದ್ದು ಅದ್ಭುತವಾಗಿದೆ. ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಕುಜ, ಶನಿ, ಸೂರ್ಯ, ಬುಧ. ಪಂಜಾಬ್, ಹರಿಯಾಣ ಅನ್ನಲ್ಲ, ಪಂಜಾಬಲ್ಲಿ ಕಡಿಮೆ ಅಂದ್ರೂ 40 to 50 ಜನ ಪೊಲೀಸ್ ಅಧಿಕಾರಿಗಳನ್ನ ವಜಾ ಮಾಡಿದ್ದಾರೆ. ಸುಮ್ಮನೆ ಅಲ್ಲ ನೋಡಿ, ಆ ಡಿಗ್ರಿಗಳು ತನ್ನ ಕೆಲಸ ಮಾಡತಕ್ಕಂಥದ್ದು ಮಾಡುತ್ತೆ ಮಕ್ಕಳೇ. ಸೊ ದಟ್ಸ್ ಹೌ ವಿ ನೀಡ್ ಟು ಅಬ್ಸರ್ವ್. ಪ್ಲಾನೆಟ್ಗಳು ತಮ್ಮ ಕೆಲಸ, ತಮ್ಮ ಪ್ರಭಾವ ಮಾಡಿಸಿಯೇ ಮಾಡಿಸ್ತವೆ ನಮ್ಮನ್ನ. ಆ ಆಲೋಚನೆ, ವಿಲೋಚನೆ, ಚಿಂತನೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ಸುತ್ತಮುತ್ತಲು ನಮ್ಮ ಪ್ರಭಾವ ಎಂಥವ್ರನ್ನ ಇಟ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಕರ್ಮ ಕರ್ಕೊಂಡು ಹೋಗುತ್ತೆ. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಇನ್ನು ಪಿತೃಗಳ ಕರ್ಮ, ವಾಟ್ ಎವರ್. ಇಲ್ಲ ಅವನ ಕರ್ಮ ನಮಗಿಂತ ದೊಡ್ಡದಿದೆ, ನಮ್ಮನ್ನ ಎಳ್ಕೊಬಿಡ್ತಾನೆ. ಈಗ ಒಂದು ಹಂಡೆನಲ್ಲಿ ನಿಂಬೆ ಹಣ್ಣಿನ ಜ್ಯೂಸ್ ಮಾಡಿದ್ರಿ, ಎಷ್ಟು ಸಕ್ಕರೆ ಎಲ್ಲಿ ಕಾಣಿಸುತ್ತೆ? ಹಂಡೆದೇ ಕಂಟ್ರೋಲು, ಹಂಡೆಯಲ್ಲಿರೋ ನೀರು ಕಂಟ್ರೋಲು, ನಿಂಬೆ ಹಣ್ಣಿನ ಕಂಟ್ರೋಲ್. ಸಮುದ್ರದಲ್ಲಿ ಹೋಗಿ ಹುಳಿ ಹಿಂಡಿದ್ರೆ ಎಲ್ಲಿ ಕಂಟ್ರೋಲ್ ಇರುತ್ತೋ? ನಾನು 1 kg ಅಲ್ಲ 100 kg ಸುರಿದ್ರೂ ಲೆಕ್ಕಕ್ಕಿಲ್ಲ, ಹೌದಲ್ವಾ? ದಟ್ಸ್ ಹೌ ಇಟ್ ವರ್ಕ್ಸ್. ಸೊ ನಮಗಿಂತಲೂ ನಮ್ಮ ಪಕ್ಕದವರದ್ದು ಭಾವಗಳು ಸ್ಟ್ರಾಂಗ್ ಇದ್ರೆ, ಅವರ ಗ್ರಹಗಳು ಸ್ಟ್ರಾಂಗ್ ಇದ್ರೆ, ದೇ ಕಂಟ್ರೋಲ್ ಥಿಂಗ್ಸ್. ಸೊ ನಾವು ಸುಳಿಲ್ ಸಿಕ್ಕಾಕೊಂಡಾಗ ಸುಖ ಹಾಕೋಬಿಡ್ತಾರೆ. ಈಗ ನಡೀತಿರೋದು ಅದೇ. ಸೊ ಅದರಿಂದ ದುಡ್ಡು ಮಾಡಬೇಕು, ಇನ್ನೊಂದು ಮಾಡಬೇಕು, ಶಾರ್ಟ್ಕಟ್ ದುಡ್ಡು ಹೋಗ್ಬೇಕು. ಈಗೇನೋ ಗೂಗಲ್ ಅಣ್ಣ, ಇನ್ನೊಬ್ಬಣ್ಣ ಎಲ್ಲ ಸೇರ್ಕೊಂಡು ಆನ್ಲೈನ್ ಪೇಮೆಂಟ್ ಫ್ರೀ ಇತ್ತು, ಈಗ ಶುರು ಹಚ್ಕೊಂಡಿದ್ದಾರೆ. ಇವನು ಸ್ವಿಗ್ಗಿ, ಡನ್ಸೋ ಇವರೆಲ್ಲ ಫ್ರೀ ಕೊಟ್ರು. ಹೋಟೆಲ್ ಅವ್ರಿಗೂ ಫ್ರೀ ಕೊಟ್ರು, ನಮಗೂ ಫ್ರೀ ಕೊಟ್ರು. ಫ್ರೀ ಸರ್, ಡೆಲಿವರಿ ಒಂದು 20-30 ರೂಪಾಯಿ ಕೊಟ್ಬಿಡಿ ಸರ್ ಅಂತಿದ್ರು. ಈಗ ಹಂಗಲ್ಲ,
ಕಂಪಲ್ಸರಿ ದುಡ್ಡು ಹಾಕ್ತಾನೆ, ಕಂಪಲ್ಸರಿ ಸರ್ವಿಸಿಗೆ ಟ್ಯಾಕ್ಸ್ ಅಂತಾನೆ. ಹೋಟ್ಲವನ ಹತ್ರನೂ ದುಡ್ಡು ಕಿತ್ಕೋತಾನೆ. 100 ರೂಪಾಯಿ ದೋಸೆ ನಿಮಗೆ ಬಂದು ಸೇರೋಷ್ಟಲ್ಲಿ 210 ರೂಪಾಯಿಂದ 220 ರೂಪಾಯಿ. ಆನ್ಲೈನ್ ತಗೊಳ್ಳೋದು ನಿಲ್ಲಿಸಿ. ಇವರಲ್ಲಿ ದೇ ಆರ್ ಆಲ್ ಗೋಯಿಂಗ್ ಟು ಇವತ್ತು 10 ಮಿನಿಟ್ಸ್ ಡೆಲಿವರಿ, 20 ಮಿನಿಟ್ಸ್ ಡೆಲಿವರಿ, ಇದೊಂದು ಸರ್ವಿಸ್ ಡೆಲಿವರಿ ಅಂತಾನೆ. ನಮ್ಮನ್ನ ಅದಕ್ಕೆ ಅಭ್ಯಾಸ ಮಾಡಿಸ್ತಾನೆ. ಅಭ್ಯಾಸ ಮಾಡಿಸಿ 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 ಬುಧ ಶಾರ್ಟ್ಕಟ್ ನಮ್ಗೆ ಬಟನ್ ಒತ್ತಿದ್ರೆ ಸಾಕು. ಮನೇಲಿ ಅಡಿಗೆ ಮಾಡಿ ತಿನ್ನೋದು ಬಿಟ್ಬಿಟ್ಟಿದ್ದಾರೆ. ಬಟನ್ ಒತ್ತು ತರಿಸು. ಹೋಟ್ಲವರು ಚೆನ್ನಾಗಿರ್ಬೇಕು, ಮಕ್ಕಳು ಹೋಟ್ಲಿಗೆ ಹೋಗಿ ತಿನ್ನಿ, ಅವನಿಗೆ ಕೊಡಿ 10 ರೂಪಾಯಿ ಟಿಪ್ಸ್, ಅಲ್ಲಿರೋನ್ ಕೊಡಿ. ಆ ಯಜಮಾನ ಎಷ್ಟೋ ಕಷ್ಟಪಟ್ಟಿದ್ದಾನೆ, ಕೊರೋನಾ ಟೈಮ್ನಲ್ಲೆಲ್ಲ ಮುಳುಗಿದಾನೆ ಅವನು. ಒಂದು ಕಾಫಿ 2 ರೂಪಾಯಿ ಅವನಿಗೆ ಜಾಸ್ತಿ ಕೊಟ್ಬಿಡೋಣ. ಇವನ ಹತ್ರ ಒಂದು 10 ರೂಪಾಯಿ ಕಾಫಿಗೆ 22 ರೂಪಾಯಿ ಹಾಕಿ ಕೊಡ್ಬೇಕು, ಅವನಿಗೆ ಕೊಡೋಣ. ಅಲ್ಲಿರೋ ಒಬ್ಬ ಕೆಲಸದವನ್ಗೆ ಅಲ್ಲೊಂದು ಬಾಕ್ಸ್ ಇಡಕ್ಕೆ ಕೇಳ್ಬಿಡಿ ಹೋಟ್ಲಲ್ಲಿ, ನಾವು ಹಾಕ್ತೀವಿ. ಆ ಕೆಲಸದವ್ರಿಗೆ ಒಂದು 10 ರೂಪಾಯಿ ಏನೋ ಒಂದು ಟಿಪ್ಸ್ ಕೊಡೋಣ ಅವ್ರಿಗೆ, ಅವ್ರು ಹಂಚ್ಕೊಳ್ಳಿ, ಅದು ಕೊಡೋಣ. ನಮ್ಮ ಹೋಟ್ಲವನ್ನ ಬೆಳೆಸೋಣ. ಇವನು ಯಾರು ಸರ್ವಿಸ್ ಕೊಡ್ತೀನಿ ಅಂತ ಬುರುಡೆ ದಾಸೇರುಗಳು ಬರ್ತಾರೆ, ದೆನ್ ದೈ ಕಂಟ್ರೋಲ್. ಮಕ್ಕಳೇ, ಇದೆಲ್ಲ ವೆಸ್ಟರ್ನ್ ಕಲ್ಚರ್, ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲ. ಓಲಾವನು ಹಾಗೆ ಮಾಡಿದ್ದು, ಯೂಬರ್ ಅವನು ಹಾಗೆ ಮಾಡಿದ್ದು. ಕರೆದು ಒಂದು ಟ್ರಿಪ್ಗೆ ಎಷ್ಟು ಕೊಡ್ತೀವಿ, ನಿಮಗೆ ಫಸ್ಟ್ ಟ್ರಿಪ್ ಫ್ರೀ, ಇದೆಲ್ಲ ಮಾಡಿದ್ರು. ಅದನ್ನ ನಂಬ್ಕೊಂಡು ಎಲ್ಲೆಲ್ಲೋ ಏನೋ ಒಂದು ನೆಮ್ಮದಿಯಾಗಿದ್ದವರೆಲ್ಲ ಪಾಪ ಒಂದಲ್ಲ 2 ಕಾರ್ ಹಾಕೊಂಡು ತಿಂಗಳಿಗೆ 1 ಲಕ್ಷ ದುಡಿತೇವೆ. ಇವತ್ತು ಯಾರು 1 ಲಕ್ಷ ದುಡಿತಿದ್ದಾರೆ ಟ್ಯಾಕ್ಸಲ್ಲಿ ತೋರಿಸಿ? ಅವ್ನ ಖರ್ಚೆಷ್ಟು, ಲೋನ್ ಎಷ್ಟು, ಪೆಟ್ರೋಲ್ ಎಷ್ಟು, ಅವನ ಸಂಬಳ ಎಷ್ಟು? ಒಂದು ಡ್ರೈವರ್ ಆಗಿ ಕೆಲಸ ಮಾಡಿದ್ರೆ 8 ಅವರ್ಗೆ 20,000. 24 ಗಂಟೆ ಕೆಲಸ ಮಾಡಿದವನ್ಗೆ 8 ಅವರ್ ತೆಗೆದ್ಬಿಡಿ. ಡಬಲ್ ಕೆಲಸ ಮಾಡಿದವನ್ ಡಬಲ್ ಶಿಫ್ಟ್ ಕೊಡ್ಬೇಕಲ್ವಾ? ಹೌದಲ್ವಾ? ಡಬಲ್ ಶಿಫ್ಟ್ ಹೊಡ್ದಿದ್ದಾನೆ. ಅಲ್ಲಿಗೆ ಕಡಿಮೆ ಅಂದ್ರು 60,000 ರೂಪಾಯಿ ಕೊಡ್ಬೇಕು. ಅವ್ನ PF, ESI, ಗ್ರಾಜ್ಯುಟಿ ಎಲ್ಲ ತಗೊಳ್ಳಿ. ಅವ್ನ ಲೈಫ್ ಇನ್ಶೂರೆನ್ಸು, ಆಕ್ಸಿಡೆಂಟಲ್ ಇನ್ಶೂರೆನ್ಸು ಇದೆಲ್ಲ ತಗೊಳ್ಳಿ. 60,000 ತೆಗೀರಿ ಇವತ್ತು. ಅದರಲ್ಲಿ ಪೆಟ್ರೋಲ್ ಖರ್ಚು ಎಷ್ಟು ಅಂತ ನೋಡಿ, ಗಾಡಿ ಲೋನ್ ಎಷ್ಟು ಅಂತ ನೋಡಿ. ಸುಮ್ಮನೆ ಅಲ್ಲ ಮಕ್ಕಳೇ. ಒಂದು ದಿನ ರಜಾ ಹಾಕ್ಬಿಟ್ರೆ ಎಷ್ಟು ಹೋಗ್ಬಿಡುತ್ತೆ ಅಂತ ಪಾಪ ಮಕ್ಕಳು ಇವರು ಓಲಾ, ಯೂಬರ್ ಇವ್ರ ಕತೆಗಳೆಲ್ಲ ಕೇಳ್ಕೊಬಿಟ್ಟು ಬಂದ್ಬಿಟ್ಟು ಇದನ್ನೇ ಹೇಳೋದು ನೋಡಿ. ಈ ಬುಧ ಶನಿ, ನಾನು ಎಚ್ಚರಿಕೆ ಕೊಟ್ಟಾಗ ಕೆಲವ್ರು ಹೇಳ್ತಾರೆ, ಇದೆಲ್ಲ ನಿಮ್ಗೆ ಯಾಕೆ ಗುರುಗಳೇ, ನಮಗೆ ಬರೀ ಜಾತಕ ಸಾಕು ಅಂತಾರೆ. ಗ್ರಹಗಳು ಈ ತರ ನಿಮ್ಮನ್ನ ಪ್ರಚೋದನೆ ಮಾಡಿ, ಇಂಥ ವ್ಯಕ್ತಿಗಳು, ಇಂಥ ಹತ್ತಿರದ ವ್ಯಕ್ತಿಗಳು, ಬೇರೆ ಬೇರೆ ಭಾವದ ವ್ಯಕ್ತಿಗಳು ನಿಮ್ಮನ್ನ ಕರ್ಕೊಂಡು ಬಂದು ಅಟ್ಯಾಚ್ ಮಾಡಿ ಬೇಯಿಸಿ ಸಿಕ್ಕಾಕೋಗ್ಬಿಡ್ತೀವಿ. ದೊಡ್ಡದಾಗಿ ಪಾತಾಳ ಭೈರವಿ ಅಂತೀವಿ ನಾವು. ನಮ್ಗೆ ಆ ಕಾಲದಲ್ಲಿ ಬಿಂದಿಗೆ ಬಿದ್ದೋಗಿದ್ರೆ ಒಂದು ಹಿಂಗೆ ಹಾಕಿ ಬಾವಿನಲ್ಲಿ ಹಿಂಗೆ ಹಿಡ್ಕೊಂಡು ಬರೋದು, ಹಾಕ್ಬಿಟ್ಟು ಅದನ್ನ ನೀಟಾಗಿ ಒಳಗಡೆ ಹಾಕಿ ಲಾಕ್ ಮಾಡಿ ಮೇಲೆ ಕೆತ್ಕೊ ಬರ್ತಿದ್ವಿ. ಅದು ಮುಳ್ಳುಗಳ ತರ ಈ ತರ ಇರೋದು. ಇದು ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ನಾವುಗಳು ನೋಡಿದೇವೆ ಅದನ್ನ. ಆ ಥರ ಸಿಕ್ಕಾಕೊಳ್ತಕ್ಕಂಥದ್ದು ಈಸಿಯಾಗಿರುತ್ತೆ, ಸಿಕ್ಕಾಕೋಗ್ಬಿಡ್ತೀವಿ. ಏನ್ ಮಾಡೋದು? ನನ್ನ ಕರ್ತವ್ಯ. ಗ್ರಹಗಳ ಸ್ಥಿತಿಗತಿಗಳು ಏನೇನಿದೆ ದೇಶದ ಮೇಲೆ, ರಾಜ್ಯದ ಮೇಲೆ, ಯಾವ್ಯಾವ ಇಲಾಖೆಗಳ ಮೇಲೆ, ಎಸ್ಪೆಷಲಿ ಪವರ್ ಸೆಕ್ಟರ್ ಇಲಾಖೆ, ರಿಯಲ್ ಎಸ್ಟೇಟು, ಸರ್ವೆ ಇಲಾಖೆ, ಭೂಮಿ ಇಲಾಖೆ, ಟ್ರಾನ್ಸ್ಪೋರ್ಟ್ ಇಲಾಖೆ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಬಾರ್ಡರ್ ಸೆಕ್ಯೂರಿಟಿ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಫೈನಾನ್ಸ್ ಇಲಾಖೆ, ಬ್ಯಾಂಕಿಂಗ್ ಇಲಾಖೆ, ಆಯಿಲು, ಪೆಟ್ರೋಲು, ಗ್ಯಾಸು ಇವುಗಳ ಇಲಾಖೆ, ದೊರೆ ಮಟ್ಟದ ಇಲಾಖೆ. ಹೌದು, ಅವ್ರಿಗೂ ಬಿಡಲ್ಲ, ಅದು ಸಾಮಾನ್ಯಗೂ ಬಿಡಲ್ಲ, ಕೆಳಗಡೆ ಇರೋರ್ಗೂ ಬಿಡಲ್ಲ ಅನ್ನತಕ್ಕಂಥದ್ದು ಹೇಳ್ತೀವಿ. ಸೊ ಅಲ್ಲೊಂದು ಆಗ್ತಿದೆ, ಅಲ್ಲೊಂದಿದೆ. ಸೊ ಇವೆಲ್ಲ ಎಚ್ಚರಿಕೆ ಇಟ್ಕೊಳ್ಳಿ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ಸಂಸ್ಕಾರದ ಮಾತುಕತೆಯೊಂದಿಗೆ ಆರಂಭ ಮಾಡ್ಕೊಳ್ಳೋಕ್ಕೂ ಮೊದಲು ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬಂಗಾರವನ್ನ ತಗೊಂಬರೋದು ಕಡಿಮೆ ಮಾಡ್ಕೋತಿದ್ದಾರೆ. ಬಂಗಾರದ ಅಂಗಡಿಗಳ ಸೇಲ್ಸ್ ಡಿಪ್ ಆಗ್ತಿದೆ. ಶುಕ್ರ, ಕುಜ ಅಲ್ಲಿ ನೋಡಿ ಎಲ್ಲಿ ಕುಳಿತಿದ್ದಾನೆ. ಶುಕ್ರನ ಮೇಲೆ ದೃಷ್ಟಿಯಾಗಿ ಉತ್ತರದಲ್ಲಿರತಕ್ಕಂಥ ಶುಕ್ರ ಎಲ್ಲಿದ್ದಾನೆ? ಮೋಕ್ಷದ ಮನೆ. ಬೇಕಾ ನಮಗ್ ಬಂಗಾರ ಅನ್ನೋ ತರ. ಇನ್ನು ಬಂಗಾರ ತಗೊಳ್ಳೋದು ಕನ್ಸಿನ ಮಾತು ಬಿಡಿ. ಏನು 1 ಗ್ರಾಮ್ ಬಂಗಾರ
10 ಗ್ರಾಮ್ ಬಂಗಾರ ನೀವು ಹೋಗ್ಬಿಟ್ಟು ಒಂದು ರಿಂಗ್ ಮಾಡಿಸ್ತೀನಿ ಅಂದರೆ 12,000-13,000 ರೂಪಾಯಿ ವಿತ್ ಟ್ಯಾಕ್ಸು ಲೊಟ್ಟು ಲೋಸ್ಕು. ಅಲ್ಲಿ ಹೋದ್ರೆ ಪಾರ್ಕಿಂಗಿಗೂ 100 ರೂಪಾಯಿ ಕಿತ್ಕೋತಾನೆ ಬಂಗಾರದ ಅಂಗಡಿ. ಅದೆಲ್ಲ ಮಾಡಿಟ್ಬಿಡ್ತಿದ್ದಾರೆ. ಅದರ ಬದಲು ಹೋಗಿ ಬಂಗಾರ ತಗೊಳ್ಳೋ ಬದಲು ಗೋಲ್ಡ್ ETF ಬಾಂಡಲ್ಲಿ ಹಾಕಿ ಸಿಕ್ಕಾಬಟ್ಟೆ ಅದ್ರಲ್ಲಿ ಸ್ವಿಂಗ್ ಆಗ್ತಿದೆ. ನನ್ನ ಮಾತು ಕೇಳಿ ಮಕ್ಕಳ, ನನ್ನ ಮಾತು ಕೇಳಿ. ಒಂದು 3ನೇ ಈ ಒಂದು ಸಪ್ತಗ್ರಹ ಕೂಟ ಒಳ್ಳೇದಲ್ಲ. ಈಗಲೂ ಹೇಳಿದ್ನಲ್ಲ, ಪಶ್ಚಿಮದಲ್ಲಿ ದಿಗ್ಬಂಧನವಾಗಿ ಶನಿಯ ಮನೆ ಅದು ಪಶ್ಚಿಮ, ಸೂರ್ಯ ದಿಗ್ಬಂಧನ ಎಲ್ಲ ಇಡೀ ದೇಶಕ್ಕೆ. ತುಮಾರ ಗರ್ಕುನ್ ಗುಸ್ಕರ್ ಮಾರಿಂಗೆ ಅಂತವನೆ ಪಟೇಲು, ಅಲ್ಲಿ FBI ಚೀಫ್ ಆಗ್ತಿದ್ದಾನೆ ಅವನು. ಸಿಕ್ಕಾಬಟ್ಟೆ ಇದೆ ತಲೆನೋವುಗಳು, ನೆನ್ಪಿಟ್ಕೊಳ್ಳಿ. ಏನೋ ಒಂದು ಮುನ್ಸೂಚನೆ, ಭಯ ನನಗೆ. ಶನಿ ಕುಜ ಸೂರ್ಯ ಅಂದ್ರೆ ಒಂದು ಬಹುದೊಡ್ಡ ದೊರೆ, ಒಂದು ಅಸ್ತಂಗತ, ಇಲ್ಲ ಸ್ಥಾನ ಅಸ್ತಂಗತ, ಬಂಧನ ಯೋಗ, ಇವೆಲ್ಲದರ ಸಂಕೇತ ಇದು. ಇವೆಲ್ಲದರ ಸಂಕೇತ. ನಾನೇ ಗೆದ್ದೆ ಅಂದವನ್ ಮನೆಗೆ ಹೋದ ನೋಡಿ. ಆಲ್ರೆಡಿ ಟ್ರಂಪಣ್ಣ ಹೇಳ್ತಾನೆ 500 ಕೋಟಿ ರೂಪಾಯಿ, ಅದೆಷ್ಟೋ ಕೊಟ್ಟವನು 500 ಕೋಟಿ ಅಂತ ಹೇಳೋಣ ಆಯ್ತಾ. ಅಷ್ಟೊಂದು ಖನಿಜ ಕೊಡು ಅಂತ ನಾವು, ನಾನು ದುಡ್ಡು ವಾಪಸ್ ಕೊಡ್ತೀನಿ, ನೀನ್ ಸಾಲ ಕೊಟ್ಟಿದ್ದೀಯ ಅಷ್ಟೇ, ನೀನ್ ನನ್ನ ಖನಿಜ ಎಲ್ಲ ಕೇಳ್ಕೊಬೇಡ, ನಾನು ಮಾರ್ಕೋತೀನಿ ಯಾವಾಗ ಬೇಕು ಅವಾಗ. ಕೊಡೋದಾದ್ರೂ ಪರವಾಗಿಲ್ಲ. ಅವನೇನ್ ಹೇಳ್ತಿದ್ದಾನೆ ಗೊತ್ತಾ, 50% ಕಂಟ್ರೋಲ್ ಕೊಟ್ಬಿಡು ನಿನ್ ದೇಶದ ಮೇಲೆ, ಆ ಖನಿಜಗಳು ಇರತಕ್ಕಂಥದ್ರಲ್ಲಿ ಅರ್ಧ ಭಾಗ ನಂದು ಅಂತಿದ್ದಾನೆ ಟ್ರಂಪಣ್ಣ. ನೋಡಿ, ಅಮೇರಿಕಣ್ಣ ಮಾಡೋ ನೀವು ಹಿಂಗೆ ಪಾಶ್ಚಿಮಾತ್ಯ ಬುದ್ಧಿ, ಚೈನಾ ಬುದ್ಧಿಗೂ ಸಾಲ ಕೊಟ್ಟುಬಿಟ್ಟು ನಮ್ಮನ್ನ ಕುತ್ತಿಗೆಗೆ, ಈ ಮೈಕ್ರೋ ಫೈನಾನ್ಸು ಅವರು ಇವರು ಮಾಡ್ತಿದಾರಲ್ಲ, ಸಾಲ ಕೊಟ್ಬಿಟ್ಟು ಕುತ್ತಿಗೆಗೆ, ಅದೇ ಥರನೇ ಎಲ್ಲದಕ್ಕೂ ಬರ್ತಾರೆ. ಇದೆಲ್ಲ ಬುದ್ಧಿ ಅವರಿಂದಲೇ ಬಂದಿರೋದು. ಇದು ಸಣ್ಣದಾಗಿ ಇವ್ರು ಎಣ್ತಿದ್ದಾರೆ, ಅವ್ರು ದೊಡ್ಡದಾಗಿ ಎಣ್ತಿದ್ದಾರೆ. ಹುಷಾರು ಮಕ್ಕಳೇ. ಇದೆಲ್ಲ ಲಕ್ಷಣಗಳು. ಸಪ್ತಗ್ರಹ ಒಕ್ಕೂಟ ಕಣ್ಣಲ್ಲಿ ಕಾಣಿಸೋದು. ಮಹಾಭಾರತ ಯುದ್ಧ ನಡೆದಾಗ ಒಂದೇ ತಿಂಗಳಲ್ಲಿ, ನೆನಪಿಟ್ಟುಕೊಳ್ಳಿ, ಒಂದೇ ಪಕ್ಷದಲ್ಲಿ 2 ಗ್ರಹಣ, 15 ದಿನದಲ್ಲಿ 2 ಗ್ರಹಣ ನಡೆದಿತ್ತು. ಯಾವುದೋ ಒಂದು ಸೂಚನೆ ಇದು ನನಗೆ, ನನ್ನ ಆತಂಕ, ನನ್ನ ರಿಸರ್ಚ್. ನೀವು ಮಕ್ಕಳು, ಅದರಿಂದ ಏನ್ ಹೇಳ್ತಿದ್ದಾನೆ, ನಿತ್ಯ ಕಂಪಲ್ಸರಿ ಒಂದು ಪುಟ್ಟದಾಗಿ ಹೊಸಲಿಗೊಂದು ದೀಪ, ತುಳಸಿ ದೀಪ, ಮನೆ ದೇವರಿಗೊಂದು ದೀಪ ಹಚ್ಕೊಳ್ಳಿ. ತಪ್ಪಬೇಡಿ. ಎಲ್ರು ನಿಮ್ಮ ದೇವರಿಗೆ ಸಂಬಂಧಪಟ್ಟಂಥದ್ದು ಒಂದು ಅಧ್ಯಯನ, ಬೆಳಿಗ್ಗೆಯೋ ಸಂಜೆಯೋ, ಸ್ವಾಮಿ ಕಾಪಾಡು ನಮ್ಮನ್ನ, ದಾರಿ ತೋರಿಸು ಅನ್ನತಕ್ಕಂಥದನ್ನ ಜಪ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಮಗೆ ಒಳಗಿನ ಶತ್ರುಗಳೇ ಜಾಸ್ತಿ ಮಕ್ಕಳ. ಹೊರಗಡೆಯವ್ರು ಯಾರೂ ಬೇಕಿಲ್ಲ. ನಮ್ಮ ಜೀವನವನ್ನ ಸೋಲಿಸ್ಲಿಕ್ಕೆ, ಹಾಳು ಮಾಡ್ಲಿಕ್ಕೆ, ತುಳಿಲಿಕ್ಕೆ ಇನ್ಯಾರೂ ಬೇಕಿಲ್ಲ. ನಮಗೆ ನಮ್ಮವರೇ ಸಾಕು. ಆ ಒಳಗಿನ ಶತ್ರುಗಳಲ್ಲಿ ಇಬ್ಬರಿದ್ದಾರೆ. ಒಳಗಿನ ಶತ್ರುಗಳಲ್ಲಿ 2 ಟೈಪ್ ಇದ್ದಾರೆ. ಒಂದು ಆಂತರಿಕ, ಬಾಹ್ಯ. ನಿನ್ ಕೈಲಾಗುತ್ತೇನ, ಫಸ್ಟ್ ಏಟ್ ಹಾಕಕ್ ಬರೋದೇ ಅವನು. ಹೌದು ನೋಡಿ, ಕೆಲವರು ಲಾಟ್ರಿ ಹೊಡೆದಿರ್ತಾರೆ, ಯಾರು ಇಲ್ಲದ ಬಂಧುಗಳೆಲ್ಲ ಓಡ್ ಬರ್ತಾರೆ. ಆಗ ಲಾಟ್ರಿ ಅವನ ಹೆಸರು ಫೋಟೋ ಬಂದಿದ ತಕ್ಷಣ ನಮ್ಮವನು ಅವನು ಫಸ್ಟ್ ಅವ್ರ ಮನೆಯಲ್ಲಿ ಇರ್ತಾರೆ. ಯಾರಿಗಾದ್ರೂ ಅಧಿಕಾರ ಬಂದಾಗ ಫಸ್ಟ್ ಬರೋದು ನೋಡಿ ಯಾರು ಬರ್ತಾರೆ ಅಂತ, ಜಾತಿ ಬಂಧುಗಳು ಬರ್ತಾರೆ ಫಸ್ಟ್. ನಮ್ಮ ಜಾತಿಯವನೋ, ನಮ್ಮ ಕುಲದವನೋ, ನಮ್ಮ ಫ್ರೆಂಡೋ, ನಮ್ಮಿದೋ. ನಿಜವಾಗ್ಲೂ ಅವ್ನು ಬಿದ್ದಿದ್ದಾಗ ಯಾರೂ ಇರ್ಲಿಲ್ಲ, ಹಿಡ್ಕೊಳಕ್ಕೆ ಯಾರೂ ಇರ್ಲಿಲ್ಲ, ಮಾತಾಡ್ಸಕ್ಕೆ ಯಾರು, 1 ಲೋಟ ಕಾಫಿ ಕೊಡೋರು ಇರ್ಲಿಲ್ಲ. ಬಾರೋ ನಮ್ಮ ಮನೆಗೆ, ಬಾರೋ ನಮ್ಮ ದೇವಸ್ಥಾನಕ್ಕೆ, ಪ್ರಸಾದ ಇದೆ ಬಾರೋ. ಈ ಲೋಕವೇ ಹಾಗೆ. ನೀವು ಎದ್ದೊಳ್ತೀನಿ ಅಂತ ಹೇಳಿದ ತಕ್ಷಣ ಲಾಕ್ ಆಗೋದು ನಿಶ್ಚಿತ. ಹೌದು, ಎಂತ ಲೋಕ ಗೊತ್ತಾ? ನೀವು ಮೆತ್ತಗೆ ಗಾಡಿ ಓಡಿಸ್ಕೊಂಡು ನಿಮ್ಮ ಪಾಡಿಗೆ ಹೋಗಿ. ಮೊನ್ನೆ ಒಬ್ರು ಬಿದ್ದು ನಗ್ತಿದ್ರು ನಾನು ಹೇಳಿದಾಗ. ಹೌದು ಗುರುಗಳೇ, ನಿನ್ನ ಜೀವನದಲ್ಲಿ ಇದೇ ಕಣ ಆಗ್ತಿರೋದು ಪುಣ್ಯಾತ್ಮ ಅಂದೆ. ಏನು ಗುರುಗಳೇ, ನಿನ್ನ ಪಾಡಿಗೆ ನೀನು ಕಾರ್ ತಗೊಂಡು ಹೋಗ್ತಿರ್ತೀಯ ರೋಡಲ್ಲಿ, ನಿನಗೆ ರಶ್ ಆಗಿ ಓಡ್ಸೋಕೆ ಇಷ್ಟ ಇಲ್ಲ, ಜೋರಾಗಿ ಓಡ್ಸೋಕೆ ಇಷ್ಟ ಇಲ್ಲ, ಆರಾಮ್ಸೆ ಯಾರಿಗೂ ಡಿಸ್ಟರ್ಬೆನ್ಸ್ ಮಾಡೋದು. ಇವನು ಹೆಣ ತಗೊಂಡು ಹೋಗೋ ಒಂಥರ ಓಡಿಸ್ತಾವನೆ ಅಂತಾರೆ. ನೀವು ಮೆತ್ತಗೆ ಹೋದ್ರೆ ರೋಡಲ್ಲಿ, ಈ ಹೆಣದ ಗಾಡಿ ನಿಧಾನವಾಗಿ ಹೋಗೋದು, ಅದಷ್ಟು ಬೇಗ ಹೋಗಲ್ಲ. ಬರ್ಲಿ, ನೋಡ್ಲಿ, ಇರ್ಲಿ, ಅದ್ರ ಹಿಂದ್ಗಡೆ 100 ಜನ ಇರ್ತಾರೆ. ಹೌದು, ನಾನು ಹೆಣ ಆದ್ರೂ ಅಷ್ಟೇನೆ,
ಯಾರಾದ್ರೂ ಹೆಣ ಅಂತಾನೆ ಕರೆಯೋದು, ಗುರುಜಿ ಅಂತ ಕರೆಯಲ್ಲ. ಸತ್ ಮೇಲೆ ಬಾಡಿನೇ ಅದು. ಬಾಡಿಯಲ್ಲಿ ಇಲ್ಲ ಅದು. ಆತ್ಮ ಇದ್ರೆ ಬಾಡಿ ಅಲ್ಲ ಅದು, ನೆನ್ಪಿಟ್ಕೊಳ್ಳಿ. ಹೋಯ್ತು ಅಂದ್ರೆ ಅದು ಬಾಡಿ ನೋಡಿ, ಅದು ನಿಧಾನವಾಗಿ ಹೋಗುತ್ತು, ಹಾಕೊಂಡು ಇನ್ನೊಂದು ಏನೋ ಒಂದು ನಮ್ಮನ್ನ ಹಂಗೆ ಅನ್ನೋದು. ನಮ್ಮ ಪಾಡಿಗೆ ನಾವು ರೋಡಲ್ಲಿ ಯಾರಿಗೂ ಲೆಫ್ಟು ತೊಂದರೆ ಇಲ್ಲ, ರೈಟು ತೊಂದರೆ ಇಲ್ಲ, ನಾವು ಆಯ್ತು ಅವನು ಅಂತ ಹಾರನ್ನು ಹೊಡೆದು ನೀವು ಬೆಂಗಳೂರಲ್ಲಿ ಬನ್ನಿ, ಕೇಶವ ಭಯ ಆಗುತ್ತೆ ನೆನೆಸ್ಕೊಂಡು. ಈ ಪಾಟಿ ವೇಗುವ ನನ್ನ ಬೆಂಗಳೂರು ಅಂತ ಇರಬೇಕು. ಬಟ್ ಆದ್ರೂ ಅಪ್ಪ ಅವ್ರಿಗೆ ಪ್ರಜ್ಞೆನೇ ಇಲ್ಲ, ನುಗ್ಗು ಬಿಡ್ಬೇಕು. ಅಯ್ಯೋ, 2 ವೀಲರ್ಗಳ ಪಕ್ಕದಲ್ಲಿ 4 ವೀಲರ್ ಓಡಿಸೋದಂದ್ರೆ ಗುಂಡಿಗೆ ಕೈಗೆ ಬರುತ್ತೆ ಮಕ್ಕಳೇ. 2 ವೀಲರ್ ಪಕ್ಕದಲ್ಲಿ ಓಡಿಸ್ಬೇಕು ಅಂದ್ರೆ ಈ ಆಟೋ ಪಕ್ಕದಲ್ಲಿ ಈ ಮಾರುತಿ ವ್ಯಾನುಗಳು ಇಟ್ಕೊಬಿಟ್ಟಿರ್ತಾರೆ, ಕೆಲವರು ಜರ್ರಂಗ್ ನುಗ್ತಾರೆ. ನೀವು ಯಾರನ್ನಾದ್ರೂ ಕಾರ್ ತಗೊಂಡಿರೋನ್ನ ಕೇಳಿ, 3 ದಿನಕ್ಕೆ 3 ಕಡೆ 3 ಮಾರ್ಕ್ ಆಗ್ಬಿಟ್ಟಿರುತ್ತೆ, ಅವ್ನ ಗುಂಡಿಗೆ ಕೈಗೆ ಬಂದಿರುತ್ತೆ. ನೀವ್ ಎಂಥ ಕಾರು, ಎಂಥ ಎಕ್ಸ್ಪರ್ಟ್ ಅನ್ಬೇಕಾದ್ರೆ ಕಾರಲ್ಲಿ ಕುಂದಿಸಿ ಡ್ರೈವ್ ಮಾಡ್ಲಿ, ಇಟ್ಬಿಟ್ಟಿರ್ತಾರೆ ಮಾರ್ಕ್. ಪಕ್ಕದಲ್ಲಿ ನುಗ್ಗೋದೇ ಅವನು. ಮೊನ್ನೆ ಒಬ್ನು ಎಡಗಡೆ ಮಿರರ್ ಒಡೆದೇ ಬಿಟ್ಟ, ನೀಟಾಗಿ ನೋಡ್ತಾವ್, ಏನೋ ಮಾಡ್ತೀಯ ಅಂತ. ನಾನು ಇಳ್ದು ಏನ್ ಗಲಾಟೆ ಮಾಡ್ಲಿ ಮಕ್ಕಳೇ? ನಮ್ಮ ಒಳಗಿನ ಶತ್ರುಗಳು ಇನ್ಯಾರು ಅಲ್ಲ, ಇಂಥವರೇ. ನುಗ್ಗು ಬಿಡು, ಒಡೆದು ಬಿಡು. ಅಯ್ಯೋ ಕಾರಲ್ಲ ಅವನೇ ಬಿಡು. ಯು ಡೋಂಟ್ ಕೇರ್ ಮೆಂಟಾಲಿಟಿ ಅನ್ನತಕ್ಕಂಥದ್ದು ಯಾರಾದ್ರೂ ಸರಿ, ಏನಾದ್ರೂ ಸರಿ, ನಾನೊಬ್ನೇ ಚೆನ್ನಾಗಿರ್ಬೇಕು. ಇಂಥವ್ರುಗಳು ಸುತ್ತಮುತ್ತಲು. ನೀವು ಕ್ಲಾಸಲ್ಲಿ ಸರಿ ಸ್ಪೀಡಾಗಿ ಹೋಗಿ ನೀವು ಕಾರ್ ತಗೊಂಡು, ಆಯ್ತಾ? ಇವನು ಸ್ಮಶಾನಕ್ಕೆ ಹೋಗೋಕೆ ರೆಡಿ ಆಗ್ಬಿಟ್ಟವನು ಇವನು. ನಾನೇ ಅಂತಿದ್ದೀನಿ, ನಿಮ್ಮ ಹತ್ರ ಮುಚ್ಚಿಡೋದೇನಿಲ್ಲ. ಇವನ್ಗೆ ಆಂಬುಲೆನ್ಸ್ ಜೊತೆಲಿ ಹೋಗ್ಬೇಕು, ಇವನ್ಗೆ ಆ ಪಾಟಿ ಹೋಯ್ತು ಅವ್ನು ಬೆಂಗಳೂರು ರೋಡಲ್ಲಿ ಅಂತ. ಕೆಲವರು ಜುರು ಅದ್ರಲ್ಲಿ ಬೇರೆ ನೋಡಪ್ಪ, ವೀಲಿಂಗ್ಗಳು ಬೇರೆ ಅಂತೆ. ಇವ್ರ ಮನೆ ಬಂಗಾರ ಆಗೋಗ. ನಮ್ಮ ಆಫೀಸ್ ಎದುರುಗಡೆನೆ ರಿಂಗ್ ರೋಡ್ ಮಕ್ಕಳೇ, ಅದ್ ಪಕ್ಕದಲ್ಲಿ ಅಟ್ಯಾಚ್ ಕೆಲವೊಂದು ಸರ್ವಿಸ್ ರೋಡ್ಗಳಿದೆ, ನೋಡ್ಬೇಕು. ಅಟ್ಟಹಾಸ ಹೇಳ್ಬಾರ್ದು ಅದಷ್ಟೇ. ಯಾಕಂದ್ರೆ ಅಷ್ಟೊತ್ತಲ್ಲಿ ರಾತ್ರಿ ಹೋಗ್ತಿರ್ತೀನಲ್ವಾ, 9:30, 10, 10:30, 11 ಆಗುತ್ತೆ, ನೋಡ್ತೇನಲ್ವಾ, ಈ ವೀಲಿಂಗ್ ಬೋಮ್. ಪಕ್ಕದಲ್ಲಿ ಯಾರಾದ್ರೂ ಹೋಗ್ಲಿ, ಗೊದ್ದೋ ಬೀಳ್ಸೋ ಮಾತಾಡಿದ್ರೆ ಗ್ಯಾಂಗ್ ಕಟ್ಬಿಡ್ತಾರೆ, ಭಯ ಆಗುತ್ತೆ. ಕೆಲವೊಂದು ಸಮಯ ಆ ಥರದ್ದು ನುಗ್ಗುತ್ತಾ ಇರ್ತಾರೆ. ನಮ್ಮ ಶತ್ರುಗಳು ಯಾರಲ್ಲ, ಇವರುಗಳೇ, ಈ ಥರದವರೇ ನಮ್ಮ ಮಿತ್ರರೇ, ನಮ್ಮ ಆತ್ಮೀಯ. ನಾವು ಗೆದ್ದಿದ್ದೀವಿ ಅಂದ್ರೆ ಸಾಕು, ಆಳ್ಗೊಂದು ಕಲ್ಲು. ಏನೋ ಮಾಡೋನ ಕಣೋ, ಅವನೇನೋ ಮಾಡಿದಾನೆ ಫಸ್ಟು. ಅವನಿಗೇನಾದ್ರೂ ಅಕಸ್ಮಾತ್ ಅಪವಾದ ಬಂದ್ಬಿಡ್ತು ಅಂದ್ರೆ ಮುಗಿದ್ದು ಮಕ್ಕಳೇ. ಶತ್ರುಗಳು ಯಾರು ಅಲ್ಲ, ನಮ್ಮವರೇ. ನನಗೆ ಗೊತ್ತಿತ್ತು ನಮ್ಮವನು ಅಲ್ವೇ ಅಲ್ಲ. ಅವನು ತಿಂದಿದ್ದು, ಇದ್ದಿದ್ದು, ಜೀರ್ಣಿಸ್ಕೊಂಡಿದ್ದು ಎಲ್ಲ ನಡೀತು. ಬಟ್ ಕೆಟ್ಟದ್ದು ಅಂತ ಬಂದಾಗ ನಾವು ನಿಲ್ಲಲ್ಲಪ್ಪ. ನೀವು ನೋಡಿ, ತುಂಬಾ ಸೆಲೆಬ್ರಿಟಿಗಳು ಕೆಲವರಿಗೆ ಪಾಪ ಅದೇನ್ ಕರ್ಮನೋ ಅದ್ ಬಿಡಿ, ತಪ್ಪು ಸರಿ ಆಮೇಲೆ ನ್ಯಾಯಾಲಯಗಳು ನಿರ್ಧಾರಕ್ಕೆ ಬಿಡೋಣ. ಅವನ್ ಹೆಂಗ್ ಮರದಾಗ ಗೊತ್ತಾ, ಅವ್ನ್ ಹೆಂಗ್ ಕುಡ್ದಾಗ ಗೊತ್ತಾ, ಅವ್ನ್ ಹೆಂಗ್ ತಿಂದಾಗ ಗೊತ್ತಾ, ಅವ್ನ್ ಹೆಂಗ್ ರೇಗ್ದಾಗ ಗೊತ್ತಾ, ಬರೀ ಅದನ್ನೇ ತಗೊಳ್ಳೋದು. ನೀವ್ ಯಾರಾದ್ರೂ ದೊಡ್ಡ ವ್ಯಕ್ತಿ ಬಿದ್ದಾಗ ನೋಡಿ, ಒಳಗಿನ ಶತ್ರುಗಳು ಯಾರು ಅಲ್ಲ, ನಿಮ್ ಜೊತೆಲಿರೋರೆ. ತುಂಬಾ ಜನದ್ದು ಸೀಕ್ರೆಟ್ಸ್ ಹೊರಗಡೆ ಬಂದಿರುತ್ತೆ ಅಂತ ಕೇಳ್ತಿರ್ತೀರಿ. ಏನೋ ಬ್ಲ್ಯಾಕ್ ಮೇಲ್ದೋ, ಯಾವುದೋ ವಿಡಿಯೋಗಳು, ಇನ್ನೊಂದು ತಮಾಷೆ ಗೊತ್ತರ, ಹೊರಗಡೆಯವ್ರಿಗೆ ಯಾರು ಗೊತ್ತಿದಲ್ಲ, ಜೊತೆಲಿರೋರೆ, ತಿಂದವರೇ ನೀಟಾಗಿ ಮಾಡಿ ಬಿಟ್ಬಿಟ್ಟಿರೋದು ಒಳಗಿನ ಶತ್ರುಗಳು. ಅದ್ರ ಜೊತೆಲಿ ನಮ್ಮ ಮನಸ್ಸಿನ ಒಳಗಡೆ ಕೂಡ ಇದ್ದಾರೆ, ಅವನು ಭಯ ಪಡಿಸ್ತಾನೆ. ಇವ್ರು ಭಯ ಪಡಿಸೋದಲ್ದೆ ಇವ್ರುಗಳ ಭಯಗಳು ಒಳಗಡೆ ನುಂಗಿ ನಿನ್ ಕೈಯಲ್ಲಿ ಆಗುತ್ತಾ? ಅದರಲ್ಲಿ ನಮ್ಮ ಕನ್ನಡದವ್ರು ಮೊದಲೇ ಮೆತು ಹೃದಯದವರು, ಗಾಬರಿ ಹೃದಯದವರು, ತುಂಬಾ ಮೊಲದ ಹೃದಯ. ನಿಜ ಹೇಳ್ತಾನೆ, ಮೊಲದ ಹೃದಯ. ಅದಕ್ಕೆ ಅದು ಗಾಬರಿ, ಹಿಂಗೆ ನೋಡ್ತಾ ಇರುತ್ತೆ. ನಮ್ಮ ಕನ್ನಡದವ್ರಾಗೆ ಇನ್ನೊಬ್ರು ಸುದ್ದಿಗೆ ಹೋಗಲ್ಲ, ಇನ್ನೊಬ್ರದ್ದು ಬಯಸಲ್ಲ, ಇನ್ನೊಬ್ರದ್ದು ಕಿತ್ಕೊಳ್ಳಲ್ಲ. ಅಯ್ಯೋ ಇಲ್ಲ, ವೆರಿ ರೇರ್. ಅದ್ ಬಿಡಿ, ಅವನ ಕರ್ಮ. ಕನ್ನಡದವ್ರು ಹಾಗೆ ಗಾಬರಿ, ಮೊದಲೇ ಗಾಬರಿ ಹೃದಯದವರು.
ಅವ್ರೇನಂತಾರೋ ಇವ್ರೇನಂತಾರೋ ಇನ್ನೇನಾಗುತ್ತೋ ಇನ್ನೆಂಥದ್ದಾಗುತ್ತೋ ಅನ್ನತಕ್ಕಂಥದ್ದು. ಮೂರು ಬಿಟ್ಟು ನೀರಿಗಿಳಿಬೇಕು ಅಂತಾರೆ. ನಮ್ಮ ಕನ್ನಡದವ್ನು ಇಳಿಯಲ್ಲ. ನೀವು ನೋಡಿ ಬೇಕಾದ್ರೆ ಕನ್ನಡದವ್ರು ಚಿಕ್ಕದಾಗಿ ನಮ್ಗೊಂದು ದುಡ್ಡು ಇದೆಯಾ, ಒಂದು ಪುಟ್ ಮೆಸ್ ಹಾಕ್ಕೋತೀನಿ ಸರ್, ಸಣ್ಣ ಬೇಕ್ರಿ ಹಾಕ್ಕೋತೀನಿ ಸರ್, ಒಂದು ಸಣ್ಣ ಹೋಟ್ಲ್ ಹಾಕ್ಕೋತೀನಿ ಸರ್, ಸಣ್ಣ ಪಾನಿಪುರಿ ಹಾಕ್ಕೋತೀನಿ ಸರ್. ನಿಜ, ಒಂದು ಈರುಳ್ಳಿ ಹಾಕೊಂಡು ಮಾರ್ಕೋತೀನಿ, ತೆಂಗಿನಕಾಯಿ ಹಾಕೊಂಡು ಎಳ್ನೀರು ಹಾಕೊಂಡು ಮಾರ್ಕೋತೀನಿ ಅಂತ ನಮ್ಮ ಕನ್ನಡದವ್ನು. ಅವ್ನು ಬೇರೆ ಏನೇನೋ ಮಾಡೋಕೆ ಭಯ ಪಡ್ತಾನ, ಹೋಗೋದಿಲ್ಲ. ದೊಡ್ಡ ಸ್ಕ್ಯಾಂಡಲ್ಗಳು, ದೊಡ್ಡ ಕೆಲ್ಸಗಳು, ದೊಡ್ಡವ್ರ ಕೆಲ್ಸಗಳು. ಕನ್ನಡದವ್ನು ಹೋಗಲ್ಲ. ಅವ್ನ ಮಗು ಥರ ಮನ್ಸು. ನೋಡಿ ನೀವು ಕನ್ನಡದವನ್ನ ನೋಡಿ, ನೀವು ಅಯ್ಯಂಗಾರ್ ಬೇಕ್ರಿಗಳನ್ನ ನೋಡಿ. ಮೊದಲೇ ಆಂತರಿಕವಾಗಿ ಭಯದ ಮಕ್ಕಳು ನಾವು. ಒಳಗಡೆ ತಿನ್ನೋಕೆ ಶುರು ಹಚ್ತಾನೆ ಈ ಭಯಗಳಿಂದ. ಅವನೇನೋ ಅಂತಾನೆ ಸರ್, ಇವ್ರು ಹಿಂಗಂತಾರೆ ಸರ್. ಒಳಗಿನ ಶತ್ರುಗಳು, 2 ರೀತಿಯ ಶತ್ರುಗಳು ಅನ್ನೆಲ್ಲ. ಒಳಗಡೆ ಆಂತರಿಕ, ಸುಮ್ಮನಿರಪ್ಪೋ ನಮಗ್ ಗೊತ್ತಿಲ್ಲ. ನಿಮ್ಗೆ ಯಾಕ್ರಿ ಬೇಕು ಇದು? ಏನೋ ವ್ಯಾಪಾರ ಅಂತೀರ, ಅದಂತೀರ, ಅದೆಲ್ಲ ಬೇಡ. ಒಂದು 4 ಸೀರೆ ತಗೊಬಂದು ಮಾಡೋಣ, ಒಂದು ಟೈಲರಿಂಗ್ ಏನೋ ಒಂದು ಮಾಡೋಣ, ಒಂದು ಚಿಕ್ಕದೊಂದು ಮಾಡ್ಕೋಣ. ಸುಮ್ಮನೆ ನುಗ್ಗೋಕ್ ಮನೆಯವರೇ ಬಿಡಲ್ಲ. ನಮ್ಮ ಕನ್ನಡದವ್ರು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಫಸ್ಟ್ ಅಟ್ಯಾಕ್ ಮನೆಯವರೇ. ಹೌದು ಅಲ್ವಾ? ಎಷ್ಟು ಜನ ಕಮೆಂಟ್ಸ್ ಆಗ್ತೀರಾ ನೋಡಿ. ಒಂದ ನಿಮ್ಮ ಅಮ್ಮ, ಇಲ್ಲ ನಿಮ್ಮ ಅಪ್ಪ, ಇಲ್ಲ ನಿಮ್ಮ ಗಂಡ, ನಿಮ್ಮ ಹೆಂಡತಿ, ಇಲ್ಲ ನಿಮ್ಮ ಮಕ್ಕಳು. ಏನಕ್ಕೆ ಪೋ ಇವಾಗ ಇದೆಲ್ಲ ಬೇಕಿತ್ತೇನಪ್ಪ ಅನ್ನತಕ್ಕಂಥದ್ದು. ನೀವು ಬೇರೆಯವ್ರನ್ನ ನೋಡಿ, ಬಂಡೆ ಹೊಡಿಯೋಕ್ಕೂ ಸರಿ, ತಗೊಬಂದ್ ಬಂಡೆ ನೆತ್ತಿ ಮೇಲೆ ಹಾಕೋಕ್ಕೂ ಸರಿ. ನಮ್ಮ ಕನ್ನಡದವ್ರು ಹಂಗಲ್ಲ. ತೀರಾ ಕಷ್ಟಪಡೋರು ನಾವಲ್ಲ. ಹೌದು, ಇಂಥ ತೀರಾ ಕಟುಕುತನ ಕೆಲಸಕ್ಕೂ ನಾವು ಹೋಗಲ್ಲ. ಮೊದಲೇ ಪುಕ್ಕಲ್ರು, ಒಳಗಿನ ಶತ್ರುಗಳೇ ಜಾಸ್ತಿ ಮನೆಯವರೇ. ಇವನ್ ತಲೆ ಶುದ್ಧ ಇಟ್ಟವನು. ನನ್ನ ತಮ್ಮನೂ ಹಾಗೆ, ನಮ್ಮ ಅಣ್ಣನೂ ಹಾಗೆ, ನಮ್ಮ ಅತ್ತಿಗೆನೂ ಹಾಗೆ, ನಮ್ಮ ನಾದಿನ. ಏನಕ್ಕೆ ನೀನು ಸುಮ್ಮನೆ? ನಮ್ಮ ತಾಯಿ ಒಬ್ಬರು ಬಿಟ್ಟು ಮಕ್ಕಳೇ, ಸತ್ಯ ಹೇಳ್ತಾನೆ. ಇನ್ನು ನನ್ನ ಧರ್ಮ ಪತ್ನಿಯೋ ಮಾತಾಡೋದೇ ಇಲ್ಲ. ಒಳ್ಳೇದಕ್ಕೂ ಮಾತಾಡಲ್ಲ, ನಾನು ಏನ್ ಮಾಡ್ತೀನಿ ಎಂದು. ಕೆಟ್ಟದಕ್ಕೂ ಮಾತಾಡೋದಿಲ್ಲ. ಆದ್ರೆ ಸರಿ ಟೈಮ್ನಲ್ಲಿ ಒಂದು ಫಿಟ್ಟಿಂಗ್ ಇಟ್ಬಿಟ್ಟಿರ್ತಾರೆ. ಇದೇ ನಿಜ. ಬೇಕಿತ್ತ? ನಾನು ಹೇಳ್ದೆ ಅವತ್ತೆ, ನೀವು ಸರಿ ಹೋಯ್ತು, ನೀವೆಲ್ಲಿ ಕೇಳ್ತೀರಿ ನೀವು ಬಿಡು. ಅದಕ್ಕೆ ಹೇಳೋಕೆ ಹೋಗಲ್ಲ, ಲಾಭನೂ ಹೇಳಲ್ಲ, ನಷ್ಟನೂ ಹೇಳಲ್ಲ. ನಿಂಗೆ ಏನ್ ಬೇಕೋ ನೀನ್ ತಗೋ ಶಿವ ಅಂತ. ಆ ರೀತಿಗೆ ಕಲ್ತ್ಕೊಬಿಟ್ಟಿದ್ದಾನೆ. ಹೌದು, ನಮ್ಮ ಕನ್ನಡದವರಿಗೆ ಮನೇಲೆ ಹಾಗೂ ಮನಸ್ಸಿನಲ್ಲೇ ಈ 2 ಒಳಗಿನ ಶತ್ರುಗಳು. ಅದಕ್ಕೊಂದು ಪುಟ್ಟ ಕಥೆನೂ ಹೇಳ್ತೇನೆ ನೋಡಿ. ಒಮ್ಮೆ ಒಂದು ನಾಯಿ ಹಾಗೂ ಕುದುರೆ ಫೈಟ್ ಅಂತೆ ಕಾಡಲ್ಲಿ. ನಾನು ಯಾರು ಗೊತ್ತಾ? ಕುದುರೆ ಹೇಳ್ತೇನೆ, ನಾನು ಯಾರು ಗೊತ್ತೇನೆ ಡೇ, ಎಷ್ಟು ಬಾರ ಎತ್ತೀನಿ ಗೊತ್ತೇನೋ, ಯಾರಿಗೂ ಲೆಕ್ಸಲ್ಲ, ನಾನೇ ಬಲಶಾಲಿ. ನೀನೇನೋ, ನಾನು ಎಂತವನ್ ಬೇಕಾದ್ರೂ ಬೆದರಿಸ್ಬಿಡ್ತೀನಿ, ನಾನು ಸ್ಪೀಡ್ ಗೊತ್ತೇನೋ, ಕಾಡನ್ನೆಲ್ಲ ಎಬ್ಬರಿಸ್ತೀನಿ, ನನ್ನ ಒಂದು ಬೌಬೌ ಅನ್ನೋ ಅಷ್ಟಲ್ಲಿ ಎಲ್ಲರೂ ಎದ್ದೊಳ್ತಾರೆ ಗೊತ್ತಾ ಅಂತ. ಇಬ್ರು ಕಿತ್ತಾಟ. ನಾನ್ ಫಸ್ಟ್ ಅಂತ. ಈ ಸಿಂಹ ನೋಡ್ತಾ ಇತ್ತು, ಎಲ್ಲಾ ಪ್ರಾಣಿಗಳು ಹೋಗ್ಬಿಟ್ಟು ಸಿಂಹ ಕೇಳ್ತು. ಅದು ಒಂದು ಗದರ್ತು, ಏನ್ರೋ ನಿಮ್ ಕತೆ ಅಂತ. ನಾನ್ ದೊಡ್ಡವನಣ್ಣ ಇವನಿಗಿಂತ ಅಂತ. ಇಲ್ಲಣ್ಣ ನಾನ್ ದೊಡ್ಡವನು. ಸರಿ, ಏನ್ ಮಾಡೋಣ ಹೇಳಿ ಅಂತ. ಒಂದು ರೇಸ್ ಇಟ್ಬಿಡೋಣ, ಗೆದ್ದವನ್ಗೊಂದು ಹಾರ ಅಂತ. ಅವನೇ ಫಸ್ಟು ಅಂತ. ಕತೆಗೆ ಬೇಜಾರಾಯ್ತು, ನಾಯಿ ಖುಷಿ ಆಗ್ಬಿಡ್ತು. ವಾಹ್, ನಾನ್ ರೆಡಿ. ಸರಿ, ಕತೆನೂ ಯೋಚನೆ ಮಾಡ್ತು. ಆಗ್ಲಿ ಬಿಡು, ಎಷ್ಟು ಹೊಡ್ತಾನೆ, ಸುಸ್ತಾಗ್ಬಿಡ್ತಾನೆ ಅವನು. ನಾಯಿ ವೇಗ ದೋರೆ, ಆಮೇಲೆ ಸುಸ್ತಾಗ್ತಾನೆ. ಕೆಲವು ಓಡ್ತಲೇ ಇರ್ತವೆ, ಬಟ್ ಎಲ್ಲದಕ್ಕೂ ಸುಸ್ತಾಗ್ಬೇಕಲ್ವ. ಇದು ಓಡೋದೇ ಇಲ್ಲ, ಇದಕ್ಕೆ ಸುಸ್ತೇ ಆಗಲ್ಲ. ನಿಧಾನವಾಗಿ ಡಿಂಗ್ ಚಿಕ್ಕೆ ಅಂತ ನಡೆಯೋದಿತ್ತು. ಆಗ್ಲಿ, ನಾವು ತೋರ್ಸೋಣ ಟ್ರ್ಯಾಕ್. ಯುದ್ಧ ಅಂದ್ಮೇಲೆ ವೆನ್ ದರ್ ಇಸ್ ಅ ವಾರ್. ಸರಿ ಆಯ್ತು, ರೇಸ್ ಶುರು ಮಾಡಿದ್ರು. ಎಲ್ಲ ಪ್ರಾಣಿಗಳು ನಿಂತ್ಕೊಂಡ್ರು, ನೋಡ್ತಿದ್ದಾರೆ. ನಾಯಿ ಖುಷಿನೋ ಖುಷಿ, ನಾನೇ ಗೆದ್ಬಿಟ್ಟೆ ಅಂತ. ಯುದ್ಧ ಆರಂಭಕ್ಕೆ ಆಗೋಕ್ ಮೊದಲೇ ಅದಕ್ಕೆ ಗೆಲುವಿನ ಖುಷಿ. ಕತೆಗೂ ಬೇಜಾರು. ಸರಿ ಆಗ್ಲಿ, ಇನ್ನೇನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಸಿಂಹನ ರೆಡಿ ಮಾಡಿಟ್ಟಿರೋದಿತ್ತು. ರನ್ನಿಂಗ್ ಓಡ್ರ ಅವ್ನು. ನಮ್ ದೊರೆ ಏನಾದ್ರೂ ಮಾಡಿದ ಅಂದ್ರೆ ನಮ್ಮ ಭಗವಂತ ಅವನು. ಅವ್ನು ಏನಾದ್ರೂ ಒಂದು ಪರೀಕ್ಷೆ ಇಟ್ಟಿದ್ದಾನೆ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನಾವು ತುಂಬಾ ಅನರ್ಥ ಮಾಡ್ಕೊಳ್ಳೋದು ಜಾಸ್ತಿ. ಕತೆಗೆ ಬೇಜಾರಿಲ್ಲ. ಆದ್ರೆ ಈ ನಾಯಿ ತುಂಬಾ ಎಕ್ಸೈಟ್ಮೆಂಟ್, ಬ್ಯೂಟಿಫುಲ್. ನನ್ನನ್ನು ತಡೆಯೋರಿಲ್ಲ, ಗೆದ್ಬಿಟ್ಟೆ ಕಣ ನಾನು ಅಂತ. ಎಲ್ಲ ಜೈಕಾರಗಳು. ಸರಿ, ಶುರು ರನ್ನಿಂಗು. ಓಡ್ತು.
ಈ ಕತ್ತೆ. ನಾಯಿ ಅಂತೂ ಓಡ್ತು, ನಿಧಾನವಾಗಿ ಎಲ್ಲ ನಗ್ತಾವ್ರೆ. ತಮಾಷೆ ಏನು ಗೊತ್ತಾ, 100 ಮೀಟರ್ ಹೋಗ್ಲಿಲ್ಲ ನಾಯಿ. ಅಲ್ಲೇ ಅದ್ರ ಫ್ರೆಂಡ್ಸ್ಗಳು 4 ನಾಯಿಗಳು ಅಟ್ಯಾಕ್ ಅದಕ್ಕೆ. ಇವ್ಲೇ ಬಿಡ್ರು ಅಂದ್ರೆ ಬಿಡ್ತಿಲ್ಲ, ನಮ್ ಬೌಂಡ್ರಿ ದಾಟಕ್ ಬರ್ತೀಯ ನೀನು? ಅಯ್ಯೋಯ್ಯೋ, ಅಲ್ಲೇ ಕಿತ್ತಾಡ್ತಾ ಇತ್ತು, ಬಿಡ್ತಿಲ್ಲ. ಹಿಂದಕ್ ಬರುತ್ತೆ, ಓಡಕ್ಕೆ ಬಿಡ್ತಿಲ್ಲ. ಬಿಡ್ರೋ, ನಾನ್ ನಿಮ್ಮವನು, ಗೆದ್ರೆ ನಿಮ್ಗೆಲ್ಲ ಹಾರಾಕಂಡ್ರೋ. ಈ ಕತ್ತೆ ಮುಂದ್ಗಡೆ ಮರ್ಯಾದೆ ಅವೆಲ್ಲ ಇಲ್ಲ. ಕತ್ತೆ ಮುಂದ್ಗಡೆ ಮರ್ಯಾದೆಗಿರೋದೇ ನಮಗ್ ಬೇಕಿಲ್ಲ. ಮಗ್ನೆ ನೀನ್ ಅದೆಂಗೋ ದಾಟ್ತೀಯ, ಬರೋ ನೋಡೋಣ. ಅಮ್ಮಾರ ಗಲ್ಲಿ ಮಾಮರ ಕುತ್ತ ವಿಷಯರೇ, ನಮ್ಮ ಏರಿನಲ್ಲಿ ನಾನೇ ಆವಾಕೋಣ, ನೀನ್ ದಾಟ್ಬಿಡು ಅಂತ ಬೇರೆ ನಾಯಿಗಳು. ಈ ಕತ್ತೆ ಅದ್ರ ಕಡೆ ತಲೆನೇ ತಿರುಗಿಸ್ಕೊಂಡಿಲ್ಲ. ಡಿಂಗ್ ಚಿಕ್ ಅಡ ಡಿಂಗ್ ಚಿಕ್, ನೀಟಾಗಿ ಕ್ರಾಸ್ ಮಾಡೇ ಬಿಡ್ತು. ಅದನ್ನ ಒಡೆದು ಮಲಗಿಸ್ಬಿಟ್ಟಿದಾವೆ 4-5 ನಾಯಿಗಳು, ಬೇರೆ ನಾಯಿಗಳು. ಎಲ್ಲಿ ನಿಮ್ಗೆ ಸುತ್ತಾಕೊಂಬರೋಣ ಅಂದ್ರು ಅಲ್ಲೆಲ್ಲೋ ಇನ್ನೊಂದು 10-15 ನಾಯಿಗಳು ಕಾಯ್ತಾವ. ಬಾರೋ ನನ್ ಮಗನೇ, ನಮ್ಮ ಏರಿಯಾಗ ನೀನು ನಿಮ್ಮವನೇ ಕಣ. ನಿಮ್ಮವನು ನಮ್ಮವನು ಅಲ್ಲ, ಒಟ್ನಲ್ಲಿ ನೀನ್ ದಾಟಬಾರ್ದು ಅಷ್ಟೇ, ಒಳಗಿನ ಶತ್ರುಗಳು. ನಿಜ ಅಲ್ವಾ ಮಕ್ಳೇ? ಗೆದ್ದಿದ್ಯಾರು ಕಡೆಗೆ? ಕತ್ತೆನೆ. ಅದೇನ್ ನೋಡುತ್ತೆ, ಅದೇನ್ ಮಾಡುತ್ತೆ? ನಾವು ನಮ್ಮ ಒಳಗಿನ ಶತ್ರುಗಳನ್ನ ಗೆಲ್ಲದೆ ನಾವೇನು ಗೆಲ್ಲೋಕ್ಕಾಗಲ್ಲ. ನಮ್ಮ ಒಳಗಡೆ ತುಂಬಾ ಇದ್ದಾರೆ, ನಮ್ಮನ್ ಭಯ ಬೀಳ್ಸೋದು. ಮೊನ್ನೆ ಕೂಡ ಪುಟಾಣಿ ಮಗು ಅಂತ ಹುಳು ಅಂತ ಹೇಳ್ತಿದೆ, ಅಮ್ಮ ಅಂತ ಹತ್ತು ಬಿಡ್ತು. ನನ್ಗಂತೂ ಕರಳು ಕಿತ್ಕೊ ಬಂದ್ಬಿಡ್ತು. ನಾನಾ ಸುಮ್ನಿರೋ ಅಂದ್ರೆ ಅಮ್ಮ ಹೋಗ್ಬಿಡ್ತು ಗುರುಜಿ ಅಂತ. ಆತ್ಮಾಣ ಪುತ್ರನೇ ವಾಸಿ. ಯಾರು ಹೇಳಿದ್ದು ಅಮ್ಮ ಎಲ್ಲೋಯ್ತು ಅಂತ? ಇಲ್ಲ ಗುರುಜಿ, ನಿನ್ನಲ್ಲೇ ಇದೆಯೋ. ನಿನ್ನ ದೇಹ ಯಾರು ಕೊಟ್ಟಿದ್ದು? ಈ ಬುದ್ಧಿ ಯಾರು ಕೊಟ್ಟಿದ್ದು? ಈ ಜ್ಞಾನ ಯಾರು ಕೊಟ್ಟಿದ್ದು? ಅಪ್ಪ ಹೋಯ್ತು. ಈ ಆತ್ಮ ಕೊಟ್ಟಿರೋದು ಅಪ್ಪ ಕಣೋ. ನಿತ್ಯ ಕನ್ನಡಿಲಿ ಹೋಗಿ ನಿಂತ್ಕೋ, ಅಮ್ಮ ಅನ್ನೋ, ಅಲ್ಲಿದೆ ಅಪ್ಪ ಅನ್ನೋ. ಅವರ ಶಕ್ತಿ ಇದೆ, ಎಲ್ಲೂ ಹೋಗಿಲ್ಲ. ಮಕ್ಕಳ ರೂಪದಲ್ಲಿ ಅಲ್ಲಿದ್ದಾರೆ ಹಿರಿಯರು, ಎಲ್ಲೂ ಹೋಗಿಲ್ಲ. ಅಷ್ಟು ಕಂಗಾಲಾಗ್ಬಿಡ ನಾನು. ದೊಡ್ಡ ಅಫಿಷಿಯಲ್ ನೀನು. ಇಷ್ಟು ಕುಗ್ಗು ಬಿಟ್ರೆ, ದಾರಿ ತೋರಿಸೋರೇ ಹಿಂಗೆ ಕೂತ್ಕೋಬಿಟ್ರೆ ಹೇಗೋ ನಾನು ಹೇಳಿ, ಇವ್ರಿಗೆ ಹೇಳಿ ಅಂತ. ಮಗು ನೋಡ್ಬೇಕು. ಹೌದು, ನಮ್ಮ ಒಳಗಿನ ಶತ್ರುಗಳು ನಮ್ಮ ನಿರಾಸೆಗಳು, ಯಾವುದೋ ರೂಪದ ಅವ್ಯಕ್ತ ಭಯಗಳು, ಆತಂಕಗಳು ನಮ್ಮನ್ನ ಬೆದರಿಸ್ಬಿಡ್ತವೆ ಮಕ್ಕಳೇ, ಚದುರಿಸ್ಬಿಡ್ತವೆ. ಇವರಿಗೆ ಅವರಿಗೆ ಇದೀಗೆ ಅದೀಗೆ. ಹೌದು, ಎಲ್ಲ ಅದೊಂದು ಕಂಟ್ರೋಲ್ ಸಿಸ್ಟಮ್ನಲ್ಲಿ ಹೋಗ್ಲಿ ಬಿಡಿ. ಏನು 1 ದಿನ ಆಳಿ, 2 ದಿನ ಆಳಿ, ಹಾಗೇ ಕುತ್ಕೋಬಿಡಿ, ಹೆಪ್ಪು ಗಟ್ಟಿಟ್ಕೊಂಡು ಕುತ್ಕೋಬಿಡಿ. ಫ್ರಸ್ಟ್ರೇಷನ್ ಗೆಳಾಟ್ 1-2 ದಿನ ಹೋಗಿ ಒಂದು ಬ್ಯಾಗ್ ತಗಲಾಕೊಂಡು. ಯಾರೇ ಈ ಪ್ರಪಂಚ ನಿಮ್ಗೋಸ್ಕರ ಕಾಯ್ತಿಲ್ಲ, ಯಾರು ನಿಮ್ಗೋಸ್ಕರ ಕಾಯಲ್ಲ, ಇರೋಲ್ಲ. ಸದಾ ನಮ್ಮ ಶ್ರೇಯಸ್ಸನ್ನ ಬಯಸ್ತಕ್ಕಂಥ, ಸದಾ ನಮ್ಮ ಪ್ರೀತಿಯನ್ನ ಬಯಸ್ತಕ್ಕಂಥ ನಮ್ಮ ಹೆತ್ತವರೇ ನಮ್ಮ ಜೊತೆಲಿಲ್ಲ ಮಕ್ಕಳೇ. ನಮ್ಮ ಹೆತ್ತವ್ರು ನಮ್ಮ ಜೊತೆಲಿಲ್ಲ, ಹೊರಟು ಹೋದ್ರು. ನನ್ನ ಅಜ್ಜ ಇಲ್ಲ, ನನ್ನ ಅಜ್ಜಿ ಇಲ್ಲ, ನನ್ನ ಅಮ್ಮ ಇಲ್ಲ. ನನ್ನ ಎಷ್ಟೋ ಜನ ಸ್ನೇಹಿತರು ತೀರ್ಕೊಂಡಿದ್ದಾರೆ, ಆತ್ಮೀಯರು ತೀರ್ಕೊಂಡಿದ್ದಾರೆ, ಗುರುಗಳು ತೀರ್ಕೊಂಡಿದ್ದಾರೆ. ಹೌದು, ನನಗೆ ಈ ವಿದ್ಯೆ ಅಜ್ಞಾನವನ್ನು ಕೊಟ್ಟಂತ ನನ್ನ ನಂಬೂದಾರಿಗಳು, ಆ ಮಹಾಗುರು ಇಲ್ಲ ಇವತ್ತು. ಏನಾದರೂ ಕಲ್ತಿದ್ದೇನೆ, ಉಸಿರಾಡ್ತಿದ್ದೇನೆ ಇಲ್ಲ. ಆದರೆ ಈ ವಿದ್ಯೆ ಹೇಳುವಾಗೆಲ್ಲ ನಾನು ನನ್ನ ಗುರುಗಳನ್ನ ನೆನೆಸ್ಕೋತೇನೆ. ಅನ್ನ ತಿನ್ನುವಾಗ ಅಮ್ಮನನ್ನ ನೆನೆಸ್ಕೋತೇನೆ, ಕೆಲಸ ಮಾಡುವಾಗ ಅಪ್ಪನನ್ನ ನೆನೆಸ್ಕೋತೇನೆ, ಪ್ರೀತಿ ಇಲ್ದಿದ್ದಾಗ ನಿಮ್ಮನ್ನ ನೆನೆಸ್ಕೋತೇನೆ ತುಂಬಾ. ಹೌದು, ನನಗೆ ದುಃಖ ಆದಾಗ ನನ್ನ ಸಂಗಾತಿ ಜೊತೆ ಕೂತ್ಕೋತೇನೆ. ದ ಬೆಸ್ಟ್ ಫ್ರೆಂಡ್ ಇಸ್ ಮೈ ವೈಫ್. ಸಂಗಾತಿಗಿಂತ ಬೆಸ್ಟ್ ಫ್ರೆಂಡ್ ಇಲ್ಲ, ನೆನ್ಪಿಟ್ಕೊಳ್ಳಿ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು, ತಾಯಿಗಿಂತ ಬಂಧುವಿಲ್ಲ. ಪೆದ್ದುಗಳು ನೀವು. ಅಮ್ಮನನ್ನೇ ಬೆಸ್ಟ್ ರಿಲೇಷನ್ ಮಾಡ್ಕೋಬೇಕಿತ್ತು. ನೀವು ಊರೆಲ್ಲ ರಿಲೇಷನ್ ಬರ್ತಿದ್ದೀರಿ. ಅದಕ್ಕೆ ನಿಮ್ಗೆ ಒಳಗಿನ ಶತ್ರುಗಳು ಜಾಸ್ತಿ. ಅಮ್ಮನ ಜೊತೆ ಮಾತಾಡಿ. ಎಲ್ಲೋಗಿದೆ? ಒಳಗಡೆ ಇದೆ, ಮಾತಾಡಿ. ಅಮ್ಮನ್ಗೆ ಏನು ಇಷ್ಟ ಅದನ್ನ ಮಾಡಿ. ಅಮ್ಮನ್ಗೆ ಏನೇನೋ ಇಷ್ಟ ಆಯ್ತು ನಿಮ್ಮಿಂದ ನೋಡ್ಬೇಕಿತ್ತು, ಅದನ್ನ ಮಾಡಿ. ಅಪ್ಪನ್ಗೆ ಏನೋ ಇಷ್ಟ ಆಯ್ತು, ಅದನ್ನ ಮಾಡಿ. ನಿಮ್ ಸಂಗಾತಿಗೆ ನೀವು ಹೇಗಿರ್ಬೇಕು ಅನ್ನೋದು ಗೊತ್ತಿತ್ತು, ಅದನ್ನ ಮಾಡಿ. ಹೌದು, ಬೆಸ್ಟ್ ಫ್ರೆಂಡ್. ಕೆಲವರು ಮೂರ್ಖ ಇರ್ತಾನೆ, ಮೂರ್ಖಳು ಇರ್ತಾಳೆ, ಏನು ಮಾಡೋಕ್ಕಾಗೋದಿಲ್ಲ. ಅವರೇ ನಮ್ಮ ವಿಲ್ಲನ್ ಆಗಿರ್ತಾರೆ. ಹೌದು, ನಾನು ತುಂಬಾ ಜನ ನೋಡಿದ್ದಾನೆ. ಮೊನ್ನೆ ಕೂಡ ರಿಟೈರ್ಡ್ ಆಗ್ತಿದ್ದಾರೆ ಗುರುಜಿ ಅಂತ. 25 ವರ್ಷದಿಂದ ಬರ್ತಾನೆ ಆ ಪುಣ್ಯಾತ್ಮ. ಎಲ್ಲೋ ದೂರದಿಂದ ಬರ್ತಾನೆ. ಬರ್ದಿರೋದಿಷ್ಟೇ, ಹೆಂಡತಿ ಇದೆ, ಮಕ್ಕಳಿದೆ, ಭೂಮಿ ಇದೆ, ಮನೆ ಇದೆ, ಕುಟುಂಬವಿದೆ, ಆದರೆ ಪ್ರಯೋಜನವಿಲ್ಲ ಅಂತ ಬರೆದಿದ್ದಾನೆ. ಇದ್ದೂ ಇಲ್ಲದ ಹಾಗೆ ಬದುಕು ನಿನ್ನದು ಅಂತ. ಗುರುಜಿ ಮಾತಾಡ್ಬಿಟ್ಟು
ರಿಟೈರ್ಡ್ ಆಗ್ತಿದೆ ಮುಂದಕ್ಕೆ, ನಿಮಗೆ ರಿಟೈರ್ಡ್ ಇಲ್ಲ ಬಿಡಿ, ನೀವು ಮತ್ತೊಂದು ಕೆಲಸ ಬರುತ್ತೆ, ಗೈಡ್ ಆಗಿ, ಟೀಚರ್ ಆಗಿ, ಅಡ್ವೈಸರ್ ಆಗಿ, ಅದಿದೆ ಮನೇದು. ಅದು ಯಾವತ್ತೂ ಸರಿ ಹೋಗಲ್ಲ. ಇಲ್ಲಿ ಬರ್ದಿದ್ದೀನಂದ್ರೆ ಸತ್ಯವೇ ಗುರುಗಳೇ. ನೋಡಿ, ರಿಟೈರ್ಮೆಂಟ್ ಅಜ್ಜ, ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಹೆಂಡತಿ ಒಂದ್ ಕಡೆ, ಮಗಳು ಒಂದ್ ಕಡೆ, ಕುಟುಂಬ ಒಂದ್ ಕಡೆ, 60-70 ಲಕ್ಷ ಸಾಲ ಮಾಡಿ ಮುಳುಗ್ಸಿಟ್ಟಿದ್ದಾಳೆ ಪುಣ್ಯಾತ್ಕಿತ್ತಿ. ಏನೋ ಒಂದು ಬದುಕು ಮಾಡಿಕೊಟ್ಟು, ಹಾಗೆ ಎಲ್ಲರೂ ಇದ್ದು ಇಲ್ಲದ ತಾನೇ ಒಬ್ನೇ ಇದ್ದಾನೆ ಅಂದ್ರೆ ಏನ್ ಮಾಡ್ತೀರಾ? ಇಂಥ ಮೂರ್ಖರು ನಮ್ಮ ಕರ್ಮಕ್ಕೆ ತಕ್ಕಂತೆ ಸಿಕ್ಕಾಕೊಳುತ್ತೆ. ಅಲ್ಲಿ ಬಡ್ದಿರೋದೇ ಅದು. ಎಲ್ಲರೂ ಇದ್ದಾರೆ, ನಿನಗಿಲ್ಲ, ಇದ್ದು ಪ್ರಯೋಜನ ಇಲ್ಲ. ಕೆಲವ್ರಿಗೆ ಇರುತ್ತೆ ಮಕ್ಕಳು, ಏನ್ ಮಾಡೋಣ? ಹಿತಶತ್ರುಗಳು ಯಾರೂ ಅಲ್ಲ, ಮನೆಯವರೇ ಹಿತಶತ್ರುಗಳು, ಒಳಗಿನ ಶತ್ರುಗಳು, ಆಂತರಿಕ ಶತ್ರುಗಳು. ಆಂತರಿಕ ಭಯಗಳೇ ನಿಮ್ಮ ಮೊದಲ ಶತ್ರುಗಳು. ಏನೂ ಆಗೋಲ್ಲ, ಎದ್ದು ಪ್ಯಾಕ್ ಮಾಡ್ಕೊಂಡು ಹೋಗಿ 1-2 ದಿನ ಸುತ್ತಾಕೊಂಡ್ಬನ್ನಿ, ನಿಮ್ಗೆ ಏನ್ ಅನ್ಸುತ್ತಾ ಅದು ತಿನ್ನಿ, ಬಿ ಕಂಫರ್ಟಬಲ್, ಬಿ ಎಂಜಾಯ್ ಯುವರ್ ಲೈಫ್. ತೀರಾ ಮನಸ್ಸಿಗೆ ತಗೋಬೇಡಿ. ಯಾರು ನಿಮ್ಮನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಒಂದು ಮನೋಧೈರ್ಯ ಇದೆಯಲ್ಲ, ಮನಸ್ಸಿಗಿಂತ ದೊಡ್ಡ ಧೈರ್ಯಸ್ಥನಿಲ್ಲ ಅಂತ ಹೇಳ್ತಾರೆ. ಧರ್ಮರಾಯರೇ ಹೇಳ್ತಾರೆ, ತುಂಬಾ ಧೈರ್ಯಶಾಲಿ ವ್ಯಕ್ತಿಯ ಶಕ್ತಿ ಯಾವುದು ಅಂದ್ರೆ ಮನಸ್ಸೇ ಅಂತ ಹೇಳ್ತಾನೆ. ತುಂಬಾ ಪುಕ್ಕಲ ವ್ಯಕ್ತಿಯ ನಿಶಕ್ತಿ ಯಾವುದು ಅಂದ್ರೆ ಅದು ಮನಸ್ಸೇ ಅಂತಾನೆ. ಅದ್ ಭಯ ಪಡ್ತದೆ. ಅದೇ ಏನೋ ಗೊಗ್ಗಾಯ ಬಂದ್ಬಿಡುತ್ತೆ, ಬುಜ್ಜು ಬಂದ್ಬಿಡುತ್ತೆ, ಯಾವುದು ಬರಲ್ಲ. ನೀವು ನೆನ್ಸಿದ್ರೆ ಎಷ್ಟು ದೂರ ಬೇಕಾದ್ರೂ ಈಜಬಲ್ರಿ. ನೋಡಿ, ಆ ಕತೆ ದಾಟ್ತು. ತುಂಬಾ ಓವರ್ ಕಾನ್ಫಿಡೆನ್ಸ್ ಇದ್ದಂತೆ ನಾಯಿ ಏನಾಯ್ತು, ತನ್ನವರಿಂದಲೇ ಅಟ್ಯಾಕ್ ಮಾಡ್ಕೊಂಡು ಬಿದ್ದೋಯ್ತು. ದಾಟ್ಸ್ ಇಟ್. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಾರ ಭವಿಷ್ಯ ಕಾಯ್ತಿದ್ದೀರಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಿದ್ರೆ ಶೇರ್ ಮಾಡಿ. ಹೊಸ ಮಾಹಿತಿಗಳು ಅದ್ರ ಜೊತೆಲಿ ಹೊಸಬ್ರು ತುಂಬ ಜನ ನೋಡ್ತಿದ್ದೀರಿ, ಅಲ್ಲೊಂದು ಸಬ್ಸ್ಕ್ರಿಪ್ಷನ್ ಬಟನ್ ಇದೆ, ಒತ್ಕೊಳ್ಳಿ. ಮೊನ್ನೆಯ ಸಂಚಿಕೆ ಶುಕ್ರವಾರದ್ದು ವಿಶೇಷವಾಗಿ ಈ ಸಂಖ್ಯೆಗಳವರಿಗೆ ಶತ್ರುಗಳು ಎಲ್ಲೂ ಇಲ್ಲ, ಹುಟ್ಕೊಂಡು ಬರ್ತಾರೆ, ಹುಟ್ಟಿಕೊಂಡು ಬಂದು ಬಡಿತಾರೆ ಅಂತ. ಆ ಥರದ ಬಹುದೊಡ್ಡ ವಿಚಾರಗಳಿದ್ದಾವೆ. ಬೇರೆ ಬೇರೆ ಸಂಖ್ಯೆಗಳು, ಬೇರೆ ಬೇರೆ ಶಕ್ತಿ. ಕೆಲವರು ಪ್ರೀತಿ ಹುಡ್ಕೊಂಡು ಬರುತ್ತೆ, ಕೆಲವರು ಪ್ರೀತಿ ಹುಡ್ಕೊಂಡು ಹೋಗಿ ನೋವು ತಿಂತಾರೆ. ಈ ಥರದ್ದೆಲ್ಲ ಇದೆ. ರಾಶಿ, ನಕ್ಷತ್ರ, ಯೋಗ, ಕರಣ, ಫಲ ಇದೆಲ್ಲವೂ ಇದೆ. ಅವುಗಳೆಲ್ಲ ಮಾಹಿತಿಗಳು ನಮ್ಮ ಸಂಚಿಕೆಗಳಲ್ಲಿ, ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಮೇಷರಾಶಿ ಈ ವಾರವೂ ಕೂಡ ಶಕ್ತಿ ವಿಹೀನವೇ. ಜಾಗ್ರತೆ. ಮಾಡೋದು ಬಿಟ್ಟು ಕೋತಿ ತಾನು ಕೆಡೋದಂದೆ ವನಾನೆಲ್ಲ ಕೆಡಿಸ್ತು ಅಂತ ಪೆಟ್ಟು ತಿನ್ನತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಮಾಡೋದು ಬಿಟ್ಟು ಏನೋ ಮಾಡೋಕೆ ಹೋಗ್ತೀರಿ, ಹುಷಾರು. ಯಾಕಂದ್ರೆ ಬುದ್ಧಿಕಾರಕ ವಿಪರೀತ ಬಲದಲ್ಲಿದ್ದಾನೆ. ಷಷ್ಠಾಧಿಪತಿ ಲಾಭ ಅಂದ್ರೆ ಬರಬಾರದ ಲಾಭ, ಆಗಬಾರದ ಲಾಭ, ಕೊಡಬಾರದ ಲಾಭ ಇದೆಲ್ಲ ಇದ್ದರೂ ಕೂಡ ಬುಧನ್ ಮನೇಲಿ ಮಲಗ್ಬಿಟ್ಟಿದ್ದಾನೆ. ಸೊ ನಿಮಗೆ ಶತ್ರುಗಳು ಜಾಸ್ತಿ, ಹುಷಾರು. ವೆರಿ ಕೇರ್ಫುಲ್. ಎಲ್ಲಿಂದಲೂ ವಿಪರೀತ ಬಲ, ವಿಪರೀತ ಶಕ್ತಿ, ವಿಪರೀತ ಬುದ್ಧಿ, ವಿಪರೀತ ಧನ, ವಿಪರೀತ ದುಡ್ಡು, ವಿಪರೀತ ಹಸಿವೆ, ವಿಪರೀತ ಕಾಮ, ವಿಪರೀತ ಶಕ್ತಿ, ವಿಪರೀತ ನಿಶಕ್ತಿ ಇವೆಲ್ಲ ಇರಬಾರ್ದು. ತುಂಬ ನಿರ್ಬಲತ್ವನೂ ಇರಬಾರ್ದು, ತುಂಬ ಬಲತ್ವನೂ ಇರಬಾರ್ದು. ಈ ವಾರ ಜಾಸ್ತಿ. ಅದ್ರ ಮೇಲೆ ತಟ್ಟೆಲಿರೋ ಪ್ರಸಾದ ಬಿಟ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದಿರೋ ಪ್ರಸಾದ ನೋಡೋಕೆ ಹೋಗ್ತಕ್ಕಂಥದ್ದಾಗುತ್ತೆ. ಪಕ್ಕದಲ್ಲಿ ಇನ್ನೊಂದು ಪ್ರಸಾದ ನೋಡ್ಲಿಕ್ಕೆ ಹೋಗ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಶುಕ್ರ ಬೇರೆ 12ನೇ ಮನೇಲಿ ಇದಾನಲ್ವ, ಮನೇಲಿರೋ ಬಂಗಾರ ಬಿಟ್ಬಿಟ್ಟು ಇನ್ನೊಂದಷ್ಟು ಬಂಗಾರ ತಗೋಣ ಅಂತ ಕರಗಿಸಿ ಸುಮ್ಮನೆ 20-25% ವೇಸ್ಟೇಜ್ ಮಾಡ್ಕೋತೀರಿ. ಜಾಗ್ರತೆ. ಟೆಕ್ನಿಕಲ್ ಕೆಲಸಗಳಲ್ಲಿ ಪ್ರಗತಿ ಈ ವಾರ. ತುಂಬ ಹೈ ರಿಸ್ಕಿನ ವ್ಯವಹಾರ ಬೇಡ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ಥಾನ, ಗತ್ತು, ತೂಕದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ಒಂದು ಸಂಕೇತದ ವಾರ. ಇನ್ನು ವೃಷಭ ರಾಶಿ. ಕುಜ 2ನೇ ಮನೆಯಲ್ಲಿದ್ದಾನೆ.
ಸಪ್ತಮಾಧಿಪತಿ 2ನೇ ಮನೆಯಲ್ಲಿ ಒಳ್ಳೇದೆ. ಕೊಡೋದು, ತಗೊಳ್ಳೋದು, ಮಾಡೋದು, ಕನ್ಸಲ್ಟೆಂಟು, ಭೂಮಿ, ರಿಯಲ್ ಎಸ್ಟೇಟು, ಸಿಮೆಂಟು, ಕಬ್ಬಿಣ, ಇಂಜಿನಿಯರಿಂಗು, ಮೆಕ್ಯಾನಿಕಲ್ಲು, ಕೆಮಿಕಲ್ಲು, ಫರ್ಟಿಲೈಸರ್ಸು, ಸೂಪರ್ವೈಸಿಂಗ್ ಮಾಡೋದು, ಗೈಡ್ ಮಾಡೋದು, ಇಂತಹ ಒಂದು ವೃತ್ತಿ ಉದ್ಯೋಗಗಳು ವಿಶೇಷ. ಆದರೆ ವಕ್ರಕುಜ ಎದುರುಗಡೆ ಅವನು ಏನೋ ಲೆಕ್ಕಾಚಾರದಲ್ಲಿ ಇದ್ದಾನೆ, ಇಲ್ಲ ತಗೊಂಡು ಓಡೋಗ್ಬಿಡ್ತಾನೆ, ಇಲ್ಲ ನಿಮ್ಮ ಮೇಲೆ ತಲೆ ಮೇಲೆ ತಂದಿಡ್ತಾನೆ. ಹುಷಾರು, ಯಾರನ್ನು ನಂಬಬೇಡಿ. ಎವ್ರಿಥಿಂಗ್ ಒಂದೊಳ್ಳೆ ಲಾಯರ್ನ ಇಟ್ಕೊಳ್ಳಿ, ಒಳ್ಳೆ ಚಾರ್ಟೆಡ್ ಅಕೌಂಟೆಂಟ್ ಇಟ್ಕೊಳ್ಳಿ, ವಿಚಾರಿಸಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಕೇಳಿ ಮಾಡಿ ಕುಜ ವಿಪರೀತ ಬೆಂಕಿ. ಜಾಗ್ರತೆ. ಇನ್ನು ಮಿಥುನ ರಾಶಿ, ಈ ವಾರ ಭಾಗ್ಯದಲ್ಲಿ ಬುಧ ಬ್ಯೂಟಿಫುಲ್, ಕೇಂದ್ರದಲ್ಲಿ ಶುಕ್ರ ರಾಹು ಇನ್ನೂ ಬ್ಯೂಟಿಫುಲ್, ಚಂದ್ರ ಸುಖಕಾರಕ ಸಪ್ತಮದಲ್ಲಿ ಕುಳಿತಿದ್ದಾನೆ, ಫ್ಯಾಂಟಾಸ್ಟಿಕ್. ಕರ್ಮಾಧಿಪತಿ ಕರ್ಮಸ್ಥಾನ, ಫ್ಯಾಂಟಾಸ್ಟಿಕ್. ಧೈರ್ಯಕಾರಕ ಭಾಗ್ಯದಲ್ಲಿ ಫ್ಯಾಂಟಾಸ್ಟಿಕ್. ಸುಖದಲ್ಲಿ ಕೇತು, ವ್ಯಯದಲ್ಲಿ ಗುರು. ಸೊ ಸುಖಕ್ಕೋಸ್ಕರ ಖರ್ಚು, ಮಕ್ಕಳು, ಮನೆ, ಕುಟುಂಬ, ಸುಖ, ಖರ್ಚು, ಹೆಸರಿಗೋಸ್ಕರ ದೇವಸ್ಥಾನ, ಮನೆಯ ಅಭಿವೃದ್ಧಿ, ಮಕ್ಕಳ ಖುಷಿ, ಆರೋಗ್ಯಕ್ಕೋಸ್ಕರ ಕೆಲವು ಖರ್ಚು. ವೃತ್ತಿಯಲ್ಲಿ ಅಭಿವೃದ್ಧಿ, ಹೆಸರು, ನಂಬಿಕೆ ಉಳಿಸ್ಕೋತೀರಿ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀರಿ. ಸರ್ಕಾರಿ ಮಟ್ಟದ ಮಧ್ಯಮ ಕೆಲಸಗಳು, ಒಂದು ಕ್ಲರ್ಕ್ ಆಗಿದ್ದೀರಾ, ಪಿಯೋನ್ ಆಗಿದ್ದೀರಾ, ಸರ್ಕಾರಿ ಕೆಲಸ ಕಾರ್ಯ ಪ್ರಾಜೆಕ್ಟ್ಗಳನ್ನು ಮಾಡಿಸ್ತಿದ್ದೀರಿ, ತುಂಬ ದೊಡ್ಡ ವ್ಯಕ್ತಿಗಳ ವ್ಯವಹಾರಗಳನ್ನು ನೋಡ್ಕೋತಿದ್ದೀರಿ, ಪರ್ಸನಲ್ ಸೆಕ್ರೆಟರಿ, ಕೇರ್ ಟೇಕರ್, ಮೆಡಿಕಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಭರತನಾಟ್ಯ, ಕಲೆಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅಭಿವೃದ್ಧಿಯ ಸಂಕೇತ. ದೂರ ಪ್ರಯಾಣ ಜಾಗ್ರತೆ, ಮಕ್ಕಳ ವಿಚಾರದಿಂದ ಸ್ವಲ್ಪ ನೋವುಗಳು ಉಂಟು, ಎಚ್ಚರಿಕೆ. ಕರ್ಕಾಟಕ ರಾಶಿ, ಫ್ಯಾಂಟಾಸ್ಟಿಕ್. ಬುಧ 8ನೇ ಮನೆ, ಸೂರ್ಯ 8ನೇ ಮನೆ, ಶನಿ ಒಬ್ಬನೇ ಒಂಚೂರು ಪರಿಶ್ರಮ ಹಾಕಿಸ್ತಾನೆ, ಬಿಟ್ರೆ ಏನು ತೊಂದರೆ ಏನಿಲ್ಲ. ವೃತ್ತಿ ಕರ್ಮಾಧಿಪತಿ, ಮನೆಯಿಂದ ದೂರ, ಕುಟುಂಬದಿಂದ ದೂರ, ಮನೆನೂ ನೋಡು, ಕುಟುಂಬನೂ ನೋಡು, ಕೆಲಸನೂ ನೋಡು, ಮಕ್ಕಳನ್ನು ನೋಡು, ಹಿರಿಯರನ್ನು ನೋಡು, ಹೆಂಡತಿನ ನೋಡು, ಗಂಡನ ನೋಡು, ಬೇರೆ ಕಮಿಟ್ಮೆಂಟ್ ಈ ಥರದ್ದಿದ್ದರೂ ತುಂಬ ಕ್ಷಮತೆಯಿಂದ ಕೆಲಸ ಮಾಡತಕ್ಕಂಥ ಒಂದು ವಾರವಾಗಿರುತ್ತೆ. ಯಾಕಂದ್ರೆ ಗುರು ತುಂಬ ವಿಶೇಷವಾಗಿ ಚೆನ್ನಾಗಿದ್ದಾನೆ. ಕುಜನಿಗೆ ಬಲ ಇಲ್ಲ, ಅದರಿಂದ ಶಕ್ತಿ ಇಲ್ಲ. ಸೊ ಪ್ರೋಟೀನ್ಸ್ ಇರೋ ಫುಡ್ ತಿನ್ನಿ, ಶಕ್ತಿ ಮೀರಿದ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಮೊನ್ನೆ ಒಂದು ಮಗು ಸ್ಪೋರ್ಟ್ಸ್ ಪರ್ಸನ್, 17-18 ವರ್ಷ ಅಂತೆ, ವಾಹ್, ಆ ವಿಡಿಯೋ ನೋಡಿ ಜಲಧರಿಸಿಬಿಟ್ಟೆ. ಯಾರೋ ನನ್ನ ಆತ್ಮೀಯರು ಕಳಿಸಿದ್ರು, ನೋಡಿ ಗುರುಗಳೇ ಇದು ಅಂತ ಹೇಳಿಬಿಟ್ಟು. ಅದಕ್ಕೆ ಹೇಳ್ತಿರ್ತೇನೆ, ಶಕ್ತಿಕಾರಕನಿಗೆ ಶಕ್ತಿ ಇಲ್ಲ. 230-250 kg ಸಾಧಾರಣವಾಗಿ ಎತ್ತಿ ಪವರ್ ಲಿಫ್ಟಿಂಗ್ ಮಾಡ್ತಿದ್ದಂಥ ಮಗು ಏನೋ ಅಷ್ಟು ಜನ ಇದ್ದು ಸಪೋರ್ಟ್ ಇದ್ದು ಒಂದೇ ಸೆಕೆಂಡ್ ಹೀಗೆ ಅಂದಿರೋದಷ್ಟೇ. ಇಷ್ಟು ಭಾರ ಎತ್ಕೊಂಡು ಹಿಂದಕ್ಕೆ ಹಾಕ್ಬಿಡ್ಬೇಕಿತ್ತು. ಕೈ ಶೋಲ್ಡರ್ ಏನಾದರೂ ಡ್ಯಾಮೇಜ್ ಆಗ್ತಿತ್ತೇನೋ, ಇಲ್ಲ ಹಿಂದ್ಗಡೆ ಅವನಿಗೆ ಏನಾದರೂ ಆಗ್ತಿತ್ತೇನೋ, ಮುಂದ್ಗಡೆಗೆ ಆ ಮಗು ಬಿಟ್ಕೋಬಿಡ್ತು ಕುತ್ತಿಗೆ. ಅಲ್ಲಿ ನೋಡಿ, ಹೈ ರಿಸ್ಕ್ ಕೆಲಸಗಳು, ಹೈ ನೈಟ್ ಶಿಫ್ಟ್ ಡ್ರೈವ್ಗಳು. ಈಗೆಲ್ಲ ನೈಟ್ ಡ್ರೈವ್ ಮಾಡೋಕೆ ಭಯ ಆಗುತ್ತೆ, ಹೈವೇಗಳೆಲ್ಲ ಕಳ್ಳರುಗಳು ಕೊಂಪೆ ಆಗ್ಬಿಟ್ಟಿದೆ ಅಂತೆ. ಈ ಥರದ ಮಾತು, ಜಾಗ್ರತೆ ಮಕ್ಕಳು. ತುಂಬ ಹೈವೇ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿದ್ದಾವೆ, ವೆರಿ ಕೇರ್ಫುಲ್. ನೈಟ್ ಡ್ರೈವ್ಗಳು ಬೇಡ, ಹೈ ರಿಸ್ಕ್ ಕೆಲಸಗಳು ಬೇಡ, ಹೈ ಟೆನ್ಷನ್ ಕೆಲಸಗಳು ಬೇಡ, ಹೈ ಎಕ್ಸ್ಟೆನ್ಷನ್ಗಳಲ್ಲಿ ಕೆಲಸ ಬೇಡ. ನೋಡಿಕೊಂಡು ಎಲ್ಲರಿಗೂ, ಮುಖ್ಯವಾಗಿ ಕರ್ಕಾಟಕ ರಾಶಿಗೆ. ಮಿಕ್ಕಂತೆ ವೃತ್ತಿ ಉದ್ಯೋಗ ಆನಂದಮಯ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚೆನ್ನಾಗಿದೆ, ಬಟ್ ಅರ್ಧವೇ ಬಲ. ಬುದ್ಧಿಕಾರಕ ಸಪ್ತಮದಲ್ಲಿ, ರಾಶಿಯಾಧಿಪತಿ ಇನ್ನೊಬ್ಬರ ಮನೆಯಲ್ಲಿ ಕೂತಿದ್ದೇವೆ ನಾವು, ಇನ್ನೊಬ್ಬರ ಮನೆಯಲ್ಲಿ, ಯಾರ ಮನೆಯಲ್ಲಿ? ಕುಂಭದಲ್ಲಿ. ಸೊ ಸಿಂಹರಾಶಿಯವರಿಗೆ ಒಂದು ಊಟ ಬಟ್ಟೆ ವ್ಯವಸ್ಥೆ ಕೊರತೆ ಇಲ್ಲ, ಶಕ್ತಿಯೂ ಸ್ವಲ್ಪ ಕಡಿಮೆ, ಬಟ್ ಆದರೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಇದೆ, ಕೊರುತ್ತೆ. ವುಡ್ ಹ್ಯಾವ್ ಬೀನ್ ಬೆಟರ್, ಇದಕ್ಕಿಂತಲೂ ಉತ್ತಮವಾಗಿರೋದೇನಾದರೂ, ಇದಕ್ಕಿಂತಲೂ ಹೆಚ್ಚು ಬರಬೇಕಿತ್ತು ಅನ್ನತಕ್ಕಂಥ ಒಂದು ಮನಸ್ಸಿಗೆ ಒಂಚೂರು ತಳಮಳ. ಸುಬ್ರಹ್ಮಣ್ಯರ ಆರಾಧನೆ ಮಾಡ್ಕೊಳ್ಳಿ, ತೊಂದರೆ ಇರುವಷ್ಟು ಕೊಡ್ತಾನೆ. ಅಷ್ಟಮದಲ್ಲಿ ಶುಕ್ರ ರಾಹು, ವಿಪರೀತ ಧನಯೋಗ,
ವಿಪರೀತ ಧನಯೋಗ, ಆಕಸ್ಮಿಕ. ಅದರಲ್ಲೂ ಶುಕ್ರ ರಾಹು ಅಂತ ಹೇಳ್ತಿದ್ದ ಹಾಗೆ ಸ್ತ್ರೀಯರು, ಕಲಾವಿದರು, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರು, ಶುಕ್ರ ಜ್ಯೋತಿಷ ಕೂಡ, ಅಂಥದ್ದಕ್ಕೆ ಸಂಬಂಧಿತ ವೃತ್ತಿ ಉದ್ಯೋಗ, ಜೆಮ್ಸು, ಲಕ್ಕಿ ಸ್ಟೋನ್ಸು, ಈ ಥರದ ಕೆಲವರು ಮಾಡ್ತಿರ್ತಾರೆ. ಅಂತಹ ಒಂದು ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೂ ವಿಶೇಷ ಅಭಿವೃದ್ಧಿ ಇರತಕ್ಕಂಥ ಪರಿಶ್ರಮ ಹಾಕಬೇಕಷ್ಟೆ. ಇನ್ನು ಕನ್ಯಾ ರಾಶಿ, ಕುಜ ನಿಮ್ಮನ್ನು ನೋಡ್ತಿದ್ದಾನೆ ವಕ್ರವಾಗಿ, ನಿಮ್ಮ ಮನೇಲೆ ಕೇತು. ಲಗ್ನಾಧಿಪತಿ, ರಾಶಿಯಾಧಿಪತಿ 6ನೇ ಮನೇಲಿ ಬುಧ ಇರೋದು ಒಳ್ಳೇದೆ. ಆದ್ರೆ 6ನೇ ಮನೆ ಅದು ಏನದು? ರುಜಿನ ರೋಗ. ಸೂರ್ಯನು ಅಲ್ಲೇ ಕೂತಿರೋದು ಒಳ್ಳೇದೆ, ಶನಿ ಕೂತ್ಕೊಳ್ಳೋದು ಒಳ್ಳೇದೆ. ಆದ್ರೆ ನೀವು ಸುಮ್ಮನಿಲ್ಲ, ಕೇತು ಕೈ ಕಟ್ಟ, ಅತ್ತ ಸನ್ಯಾಸಿನೂ ಇಲ್ಲ, ಇತ್ತ ಸಂಸಾರಿನೂ ಇಲ್ಲ, ಸೆಂಟ್ರಲ್ ಕೂತಿರ್ತದೆ. ಜಪ ಮಾಡ್ತಿದ್ದ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಪಾನಿಪುರಿ ನೋಡೋಣ, ಅದು ಯಾರೋ ಸಂಸಾರಿ ಗಂಡ ಹೆಂಡತಿ ಹೋಗ್ತಿದ್ರು, ಹಂಗ ಹೋಗಿದ್ರು ಚೆನ್ನಾಗಿತ್ತು ಗುರುಗಳೇ ಅಂತ. ಹಿಂಗೆ ಜಪ ಮಾಡ್ತಿದ್ರೆ, ದೇವ್ರ ಜಪ. ಅಲ್ಲಿ ಹೋಗ್ತಿದೆ ಪಾನಿಪುರಿ, ಗಂಡನ ಜೊತೆಲೋ ಹೆಂಡತಿ ಜೊತೆಲೋ ತಿಂತ ಬೈಕಲ್ಲಿ ಹೋಗ್ತಾ ಪಿಕ್ಚರ್ ನೋಡ್ತಿದ್ದ ಅಂದ್ರೆ ಅಲ್ಲಿ ಯಾರೋ ಸಾಧುನೋ ಇನ್ನೊಬ್ಬ ಯಾರೋ ಹರೇ ವಿಠಲ ಹರೇ ಕೃಷ್ಣ ಅಂತ ಹೇಳ್ದಂದ್ರೆ ಇಲ್ಲಿ ಗಿಟಾರ್ ಬಿಟ್ಬಿಟ್ಟು ಅದ್ರ ಕಡೆ ನೋಡ್ತಿರ್ತಾರೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ನಿಮಗಾಗಲ್ಲ. ನಿಮ್ ಸಹವಾಸಕ್ಕೆ ಬಂದವ್ರ ಕತೆ ಇದ್ದಿದ್ದು ಕತೆ ಗೋವಿಂದ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತೀವಲ್ಲ, ನೀವತ್ತ ಸನ್ಯಾಸಿನೂ ಅಲ್ಲ, ಸಂಸಾರಿಯೂ ಅಲ್ಲ. ಎಷ್ಟು ಬ್ಯುಸಿ ಇರಬೇಕು ಅಂದ್ರೆ ನಿಮಗೆ ಉಸಿರಾಡಲು ಪುರುಸೊತ್ತಿರಬಾರದು, ಆ ರೀತಿ ಬದುಕಿ. ಬೇರೆ ಯೋಚನೆ ಮಾಡಕ್ ಟೈಮ್ ಇಲ್ಲ. ನಮ್ ಕಡೆ ಒಂದ್ ಮಾತಿದೆ, ಬೇಜಾರು ಮಾಡ್ಕೋಬೇಡಿ. ಒಬ್ಬನಿಗೆ ಕ್ಷೌರಿಕನಿಗೆ ಕೆಲಸ ಇರ್ಲಿಲ್ವಂತೆ, ಅವನು ಬೆಕ್ಕನ್ನ ಕೂದಲು ಕಟ್ ಮಾಡ್ತಿದ್ದಂತೆ ಅಂತ ಒಂದು ಮಾತು. ತಪ್ಪು ತಿಳ್ಕೊಬೇಡಿ, ನಾನು ಯಾರನ್ನು ಇದು ಮಾಡ್ತಿಲ್ಲ. ಆಮೇಲೆ ನಿಮ್ ಪಾದಕ್ಕೆ ಶರಣು, ಇದೊಂದು ಆಡು ಭಾಷೆನಲ್ಲಿ ಮಾತಾಡ್ತಾರೆ ಅಷ್ಟೇ. ಸೊ ಕಟ್ ಮಾಡಿ ಹೊಲಿರಿ, ಏನಾದ್ರು ನಿಮ್ಗೆ ಇಷ್ಟವಾಗಿರೋದು ಮಾಡಿ. ಈ ವಾರ ಎಷ್ಟು ಬ್ಯುಸಿ ಇರ್ತೀರೋ ಅಷ್ಟು ಕ್ರಿಯೇಟಿವಿಟಿಯಾಗಿ ಓಡ್ತೀವಿ. ಕ್ರಿಯೇಟಿವಿಟಿಯ ಕೆಲಸ, ಲಾಯರ್ ಕೆಲಸ, ಪ್ಲಾನಿಂಗ್ ಕೆಲಸ, ಚಾರ್ಟರ್ಡ್ ಅಕೌಂಟೆಂಟ್, ಡಿಸೈನಿಂಗ್, ಕ್ಯಾಲ್ಕುಲೇಷನ್ಸ್, ಇಂಜಿನಿಯರಿಂಗ್, ಪ್ಲೇ ಹೋಮ್ಸು, ಇಂಟೀರಿಯರು, ಅಲಂಕಾರ, ಒಪ್ಪ, ಓರಣ, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ತುಲಾ ರಾಶಿ, ರಾಶಿಯಾಧಿಪತಿ 6ನೇ ಮನೆ, ಪಂಚಮದಲ್ಲಿ ಶನಿ, ಸೂರ್ಯ, ಬುಧ, ತಳಮಳವೇ. ಭಾಗ್ಯದಲ್ಲಿ ಬೇರೆ ಕುಜ, ಅಷ್ಟಮದಲ್ಗೂ ಈ ವಾರ ತಲ್ಲಾಟವೇ. ಹುಷಾರು, ಏನು ಮಾಡಕ್ ಹೋಗ್ಬೇಡಿ. ಇರೋದನ್ನ ಉಳಿಸ್ಕೊಳಕ್ ನೋಡಿ, ಇರೋ ಮರ್ಯಾದೆ ಉಳಿಸ್ಕೊಳ್ಳಿ, ಇರೋ ದುಡ್ಡು ಉಳಿಸ್ಕೊಳ್ಳಿ. ಜಾಬ್ ಚೇಂಜ್ ಮಾಡ್ತಾನೆ, ಬಿಸ್ನೆಸ್ ಇನ್ನೇನೋ ಮಾಡ್ತಾನೆ, ಇನ್ವೆಸ್ಟ್ ಇನ್ನೇನೋ ಮಾಡ್ತೀಯ, ಏನೂ ಇಲ್ಲ. ಈ ವಾರ ನಾನು ಸುಮ್ಮನೆ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರ ಮಾಸ್ಟರ್ನ ನನ್ನ ಪಾಡಿಗೆ ಬರ್ತಾನೆ. ಶಂಕರ ನೀನು ನನ್ನ ಕಾಪಾಡು. ಸದಾಶಿವನ ಧ್ಯಾನ, ಸದಾಶಿವ ಪೂಜೆ, ಸದಾಶಿವ ದರ್ಶನ. ಹೌದು, ಈ ವಾರ ಆದಷ್ಟು. ಯಾಕಂದ್ರೆ ಪಂಚಮದಲ್ಲಿ ಅಲ್ಲಿ ನೋಡಿ, ಪಂಚಮ ಶನಿ ಬೇರೆ. ಅವನು ಹೆಂಗೆ ಅಂದ್ರೆ ಒಳಗಡೆನೂ ಹೋಗಿಲ್ಲ, ಹೊರಗಡೆನೂ ಬಂದಿಲ್ಲ. ಗಂಟಲ್ಲಿ ಸಿಕ್ಕಾಕೊಂಡಿರೋ ವಿಷಕಂಠನಾಗೆ ವಿಷ ಇಟ್ಕೊಂಡು ಕುತ್ಕೋಬೇಕು ನೀವು. ಆ ಥರದ್ದು ಕೆಲವೊಂದಿದೆ. ಏನೋ ಒಂದು ಕೊಟ್ಟಿದೆ, ಅಷ್ಟೇ ನೋವು ಕೊಡುತ್ತೆ. ಜೇಬ್ ತುಂಬಾ ದುಡ್ಡಿದೆ, ಯಾರೂ ಇಲ್ಲ ಖರ್ಚು ಮಾಡೋಕೆ. ಜೇಬ್ ತುಂಬಾ ದುಡ್ಡಿದೆ, ವಯಸ್ಸಾಗ್ಬಿಟ್ಟಿದೆ, ತಿನ್ನ ಕಲ್ಲುಗಳೇ ಇಲ್ಲ. ಕೆಲವರು ಓಡು ದುಡ್ಡು, ಕಾರು, ಮನೆ ಬಂತು, ಸೊಂಟದಲ್ಲಿ ಬಲ ಇಲ್ಲ, ಕೂತ್ಕೋಬಿಟ್ರು. ನೋಡಿದ್ದೇನೆ ನಾನು ಎಷ್ಟೋ ಜಾತಕಗಳು. ಯಾವಾಗ ತಿನ್ಬೇಕು ತಿಂದಿಲ್ಲ, ಆಡ್ಬೇಕು ಆಡಿಲ್ಲ, ಕುಡಿಬೇಕು ಕುಡಿದಿಲ್ಲ, ಕುಣಿದಿಲ್ಲ, ಏನೂ ಇಲ್ಲ. ಆಮೇಲೆ ಆ ರೀತಿ ಇರುತ್ತೆ ತುಲಾ ರಾಶಿ. ಇನ್ನು ವೃಶ್ಚಿಕ ರಾಶಿ, ರಾಶಿಯಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಹುಷಾರಾಗಿದೆ. ಈ ವಾರವೂ ಓಡುವ ವಾರ. ಕುಜ ವಕ್ರ ಮಾರ್ಚ್ 15ರವರೆಗೂ ಹೀಗೆಯೇ ವಕ್ರ ಬಿಡ್ಬೇಕು. ಅವನು ಒಂಥರ ಓಡೋ ದಣದ್ ಬಿಡ್ತಾರೆ. ನಾನಾ ಲೆಕ್ಕಾಚಾರಗಳು, ಇದು ಸರಿಯಾ, ಇದು ಮಾಡೋದು ಸರಿಯಾ, ಅದು ಮಾಡೋದು ಸರಿಯಾ ಅನ್ನತಕ್ಕಂಥದ್ದು. ಪಬ್ಲಿಕೇಶನ್, ಪ್ರಿಂಟಿಂಗು, ಪುಸ್ತಕ, ಬರವಣಿಗೆ, ಲೇಖನ, ಮಧ್ಯವರ್ತಿ, ಕನ್ಸಲ್ಟೆನ್ಸಿ, ಕಮಿಷನ್ ಏಜೆಂಟ್ ವ್ಯವಹಾರಗಳಲ್ಲಿ ಪ್ರಗತಿ. ದೊಡ್ಡ ರಿಸ್ಕ್ ಆಗ್ತಾನೆ, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ದೊಡ್ಡ ರಿಟರ್ನ್ಸ್ ಬರುತ್ತೆ, ದೊಡ್ಡ ಬಂಡವಾಳ ಬರುತ್ತೆ. ಈಗ
ಓ ನಹಿ ಆಯೇಗ, ನೆನಪಲ್ಲಿ ಇಟ್ಟುಕೊಳ್ಳಿ ವೃಶ್ಚಿಕ ರಾಶಿ. ಸಣ್ಣ 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 ಬರುತ್ತೆ. ಒಂದೇ ಬಾರಿ 10 ಮೊಟ್ಟೆ ಇಟ್ಕೊಳಕ್ ಬರ್ತೇನೆ ಅಂದ್ರೆ ಎಲ್ಲ ಪುಡಿ ಪುಡಿ ಆಗುತ್ತೆ. ಒಂದೊಂದೇ ಮೊಟ್ಟೆ ಹೋಗಿ ಹಿಂಗೋಗಿ ತಗೊಬಂದು ಇಡಬೇಕು. 100 ಮೊಟ್ಟೆ ಸೇರಿಸ್ಕೊಳ್ಳಿ. 10 ಮೊಟ್ಟೆ ಇಟ್ಕೊಂಡ್ ಬರ್ತೀನಿ ಅಂದ್ರೆ 1 ಮೊಟ್ಟೆನೂ ದಕ್ಕಲ್ಲ, ಕೆಳಗಡೆ ಹಾಕೋಬಿಡ್ತೀರಿ. ಹುಷಾರು ಈ ವಾರ. ಇನ್ನು ಧನುಸು ರಾಶಿ. ನಿಮ್ಮನೆಯವನು 6ನೇ ಮನೆಯಲ್ಲೇ ಅಟಕಾಯಿಸ್ಕೊಂಡಿದ್ದಾನೆ. ಕುಜ ವಕ್ರವಾಗಿದ್ದಾನೆ, ಅದು ಬುಧನ್ ಮನೆಯಲ್ಲಿ. ಅಲ್ಲೊಂದು ಕಿರಿಕಿರಿಗಳು ಜಾಸ್ತಿ. ವ್ಯವಹಾರ ಕೊಟ್ಟು ಕೆಡ್ತೀರಾ, ತಗೊಂಡು ಕೆಡ್ತೀರಾ. ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಾಲ ಮಾಡಿ ಮನೆ ಮಾಡ್ತೀನಿ, ಸಾಲ ಮಾಡಿ ಗಾಡಿ ತಗೋತೀನಿ, ಸಾಲ ಮಾಡಿ ಬಂಗಾರ ತಗೋತೀನಿ, ಸಾಲ ಮಾಡಿ ಡೈಮಂಡ್ ತಗೋತೀನಿ, ಸಾಲ ಮಾಡಿ ಫರ್ನಿಚರ್ ತಗೋತೀನಿ, ಸಾಲ ಮಾಡಿ ಮದುವೆ ಮಾಡ್ತೀನಿ, ಸಾಲ ಮಾಡಿ ಮದುವೆ ಆಗ್ತೀನಿ, ಪರವಾಗಿಲ್ಲ ನೆಮ್ಮದಿ ಆಗಿದ್ಬಿಡೋಣ. ಏನನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಧನುಸು ರಾಶಿ ಈ ವಾರ ಆ ಥರ ವಿಪರೀತ ಬುದ್ಧಿ. ಬುಧ ಬೇರೆ 3ನೇ ಮನೆ. ಸೂರ್ಯ ಒಬ್ಬನೇ ಚೆನ್ನಾಗಿರೋದ್ರಿಂದ ಆತ್ಮವಿದ್ಯೆಗಳು, ಪೌರೋಹಿತ್ಯ, ಆಗಮಿಕ, ಜ್ಯೋತಿಷ್ಯ, ದೈವಿಕ, ಡಾಕ್ಟರು, ಜಡ್ಜು, ಲಾಯರು, ಪೊಲೀಸು, ಲೀಗಲ್ ಡಿಪಾರ್ಟ್ಮೆಂಟ್, ಜುಡಿಷಿಯಲ್ ಡಿಪಾರ್ಟ್ಮೆಂಟ್, ಮೆಡಿಕಲ್ ಡಿಪಾರ್ಟ್ಮೆಂಟ್, ಟೀಚಿಂಗ್ ಡಿಪಾರ್ಟ್ಮೆಂಟ್, ಗೈಡಿಂಗ್ ಡಿಪಾರ್ಟ್ಮೆಂಟ್. ಬ್ಯೂಟಿಫುಲ್ ವಾರ. ಇನ್ನು ಮಕರ ರಾಶಿ. ಬುದ್ಧಿಸ್ಥಾನದಲ್ಲಿ ಬುಧ. ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ಆದ್ರೂ ಶಕ್ತಿ ಇಲ್ಲ. ತಂತ್ರಗಾರಿಕೆಯಲ್ಲಿ ನಿಸ್ಸೀಮರು. ಇಫ್ ಯು ಆರ್ ಇನ್ ಟೆಕ್ನಾಲಜಿ ಸೆಕ್ಟರ್ ಅಲ್ಲಿ ಇದ್ದೀರಾ ನೋಡಿ, ಆಲ್ರೆಡಿ ಮೈಕ್ರೋಸಾಫ್ಟ್ ಯಾವುದೋ ಒಂದು ತುಂಬಾ ದೊಡ್ಡ ಒಂದು ಕ್ವಾಂಟಮ್ ಚಿಪ್ ಅನ್ನ ಕಂಡುಹಿಡಿದಿದ್ದಾರೆ. ಮೈಕ್ರೋ ಕಂಪ್ಯೂಟರ್ ಚಿಪ್ ಅನ್ನತಕ್ಕಂಥ ಮಾತು. ಇನ್ನಷ್ಟು ರೆವಲ್ಯೂಷನ್ಗಳಾಗುತ್ತೆ ಆ ವಿಭಾಗದಲ್ಲಿ. ತುಂಬಾ ಹೈಪರ್ ಆಗಿರತಕ್ಕಂಥ ರೆವಲ್ಯೂಷನ್ಗಳು ಬರ್ತವೆ. ಇದು ಏನೇನೂ ಅಲ್ಲ, ನಾಕಾಣೆ ರೆವಲ್ಯೂಷನ್ ಅಂತ ಹೇಳ್ತವೆ. ಇದಕ್ ಮೀರಿದ್ದು ಮಾನವನ ತದ್ರೂಪ ಎಳಿಸ್ತಾರೆ, ಕಾಯಿಲೆಗಳಿಗೆ ಮದ್ದು ಕಂಡುಹಿಡಿಯುತ್ತಾರೆ. ಅಂಥದೊಂದು ವಿಸ್ಮಯಕಾರಿ ಪ್ರಯೋಗಗಳು ಆಗತಕ್ಕಂಥದ್ದಾಗುತ್ತೆ. ಎಸ್, ಹೈ ಟೆಕ್ನಾಲಜಿ ಕೃಷಿಗಾರಿಕೆಯಲ್ಲಿ ಬರತಕ್ಕಂಥದ್ದಾಗುತ್ತೆ. ಸೊ ಅಂತ ಒಂದು ಟೆಕ್ನಾಲಜಿಯ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಗವರ್ಮೆಂಟ್ಗೆ ಸಂಬಂಧಪಟ್ಟಂತ ವ್ಯವಹಾರ, ಕೆಲಸ, ಅಡ್ವೈಸರಿ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ರೆ ವೇಗವಾಗಿ ನಡೆಯುತ್ತೆ. ಗೆಲುವಿನ ವಾರ. ಇನ್ನು ಕುಂಭರಾಶಿ. ಹೋಮ, ಹವನ, ಯಜ್ಞ, ಯಾಗ, ಪೂಜೆ, ದೇವಸ್ಥಾನ, ಆಗಮಿಕ, ಪೌರೋಹಿತ್ಯ ಈ ರೀತಿಯ ವೃತ್ತಿ, ಉದ್ಯೋಗ, ದೈವಿಕ ವೃತ್ತಿ, ರಕ್ಷಣೆಯ ವಿದ್ಯೆ, CBI ಆಫೀಸರ್, CID ಆಫೀಸರ್, ಆಂತರಿಕ ಭದ್ರತೆಗಳು. ಬಾಹ್ಯ ಭದ್ರತೆ ಬೇರೆ, ಆಂತರಿಕ ಭದ್ರತಾ ಸಲಹೆಗಾರರು ಅಂತ ಡಿಪಾರ್ಟ್ಮೆಂಟ್ಗಳಲ್ಲಿ, ಇಂಟೆಲಿಜೆನ್ಸ್ ಒಳಗಡೆ CID, ED, ಇನ್ಕಮ್ ಟ್ಯಾಕ್ಸ್. ಅವರು ಕಾಣಿಸೋದೇ ಇಲ್ಲ ಅವ್ರು ಕೆಲಸ ಮಾಡೋದು, ಬಟ್ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕೆಲಸಗಳು ಮಾಡ್ತಿರ್ತಾರೆ. ಆ ರೀತಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿರೋರಿಗೆ, ನರ್ಸು, ಕಾಂಪೌಂಡರು, ಫಾರ್ಮಸ್ಯೂಟಿಕಲ್ ಲೈನಲ್ಲಿ, ಪ್ಯಾರಾಮೆಡಿಕಲ್ ಲೈನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರು, ಬಿಲ್ಡಿಂಗ್ ಕಟ್ಟಡ ಕಟ್ಟುವಂಥವ, ತುಂಬಾ ಕಷ್ಟಪಡುವಂತ ಕೆಲಸಗಳು, ಬಂಡೆ ಹೊಡೆಯೋದು, ಬಂಡೆ ಸಾಗಿಸೋದು, ಟ್ರಿಪ್ಪರು, ಟ್ರಕ್ಕು, ಗಾಡಿಗಳು, JCBಗಳು, ಮೈನಿಂಗು, ಇಂತಹ ಒಂದು ವೃತ್ತಿ. ಭಾರಿ ಕಷ್ಟದ ಕೆಲಸ ಕಾರ್ಯಗಳು. ಬ್ರಿಡ್ಜ್ ಕಟ್ಟೋದು, ದೊಡ್ಡ ದೊಡ್ಡ ನೀರಾವರಿ ಪ್ರಾಜೆಕ್ಟ್ಸ್ ಇರ್ಬೋದು, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಇರ್ಬೋದು, ಸಣ್ಣ ಪುಟ್ಟದ ಪ್ಲಂಬಿಂಗ್ ಕೆಲಸ ಆದ್ರೂ ಸರಿ, ಅಂತಹ ಒಂದು ಉದ್ಯೋಗ, ವೃತ್ತಿ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಇನ್ನು ಮೀನರಾಶಿ. ಈ ವಾರ ಸಪ್ತಮಾಧಿಪತಿ 12, ಆತ್ಮಕಾರಕ 12, ಕರ್ಮಾಧಿಪತಿ 12, ಗುರು 3ನೇ ಮನೆಯಲ್ಲಿ ಡಾನ್ಸ್ ಆಡ್ತಿದ್ದಾನೆ. ಕುಜ ಒಳ್ಳೇದೇ, ಆದ್ರೆ ಬುಧನ್ ಮನೆಯಲ್ಲಿ ಮುಗುಚಾಕೊಂಡಿದ್ದಾನೆ. ಸೊ ನಿಮ್ಮ ಆತುರ ಜಾಸ್ತಿ, ವೇಗ ಜಾಸ್ತಿ, ಬೇರೆಯವ್ರ ಮಾತು ಕೇಳೋ ಸ್ಥಿತಿಲಿ ನೀವಿರಲ್ಲ, ಇಲ್ಲ ನೀವ್ ಹೇಳೋ ಮಾತು ಕೇಳೋ ಸ್ಥಿತಿಲಿ ಅವ್ರಿರೋಲ್ಲ. ಸೊ ಬೋತ್ ಇಸ್ ಅನ್ ಎ ಡೆಡ್ಲಿ ಥ್ರೆಟ್. ಅವ್ರು ಹೇಳೋದು ನಮ್ಮ ತಲೆಗೆ ಹತ್ತಲ್ಲ, ಅವನೇ ಹೇಳೋದು ನನಗೆ ಗೊತ್ತಿದೆ ಅನ್ನತಕ್ಕಂಥದ್ದು. ಇಲ್ಲ ನಾವ್ ಹೇಳೋದು ಹೋದಂದ್ರೆ ಅವ್ನು ನಮಗೆ ಗೊತ್ತಿದೆ ಬಿಡು, ಇವ್ರೇನು ಹೇಳೋದು. ಈ ಒಂದು ಭಾವದಲ್ಲಿ ಎಳೆದಾಟಗಳಿರತಕ್ಕಂಥದ್ದು ಉಂಟು. ವೆರಿ 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 ಕೇರ್ಫುಲ್ ಮೀನರಾಶಿ. ಸೊ ಇದು ಒಂಥರ ನಾವಾಗಿ ಹೋಗಿ ಮಾಡೋಣ ಅಂದ್ರೆ ಅವನ್ ಸಪೋರ್ಟ್ ಇಲ್ಲ. ಅವನನ್ನ ಹೇಳ್ಕೊಂಡು ಬಂದು ಅವನು ನಮಗೆ ಏನಾದ್ರೂ ಹೇಳ್ತಾನೆ ಅಂದ್ರೆ ನಾವು ಕೇಳೋ ಸ್ಥಿತಿಲಿ ಇಲ್ಲ.
ಅಂದ್ರೆ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಆದ್ರೆ ಇಲ್ಲಿ ಉಲ್ಟಾ ಆಗುತ್ತೆ. ರೋಗಿ ಬಯಸಿದ್ದು ಹಾಲು ಅನ್ನ ಆದ್ರೆ ಡಾಕ್ಟರ್ ಹೇಳೋದು ಬೇರೆ ಏನೋ ಪಲಾವ್ ತಿನ್ನು ಅಂತ. ಇದೇನೋ ಇದು ಪಲಾವ್ ಹೇಳ್ತಾವ್ರೆ ಅಂತ ನಮಗ್ ಗಾಬರಿ. ಸರಿ ಹೋಗ್ಲಿ ಡಾಕ್ಟ್ರೇ, ನಾನು ಪಲಾವೇ ತಿಂತ ಇಲ್ಲ ಅದು ಆಮೇಲೆ ಈ ತರ ಏನೋ ಒಂದು ಕಲಸು ಮಲೋಗರ ಆಗತಕ್ಕಂಥ ವಾರಗಳಿರೋದ್ರಿಂದ ಡಿಸಿಷನ್ ಮೇಕಿಂಗ್ ಅಲ್ಲಿ ರಾಂಗ್ ಆಗ್ಬಿಡ್ತೀರಿ. ಹುಷಾರ್. ತಪ್ಪಾದ ಹೆಜ್ಜೆಗಳು, ತಪ್ಪಾದ ಕೆಲಸಗಳು, ತಪ್ಪಾದ ವ್ಯವಸ್ಥೆಗಳಾಗತಕ್ಕಂಥದ್ದುಂಟು. ವೆರಿ ವೆರಿ ಕೇರ್ಫುಲ್ ಆಗಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ವೆರಿ ಕೇರ್ಫುಲ್. ಆಯ್ತು, ಅಷ್ಟು ಸಾಕು. ನೋಡ್ಕೊಂಡು ನಿಧಾನ ಮಾಡಿ, ಅಷ್ಟೇ. ನಿಧಾನ ಮಾಡಿ. ರಿಸ್ಕ್ ಇಲ್ಲದಂಥ ವ್ಯವಹಾರಗಳಲ್ಲಿ ನಿಮಗೆ ತುಂಬಾ ರಿಸ್ಕ್ ಇಲ್ಲದ ಗೈಡಿಂಗ್, ಅಡ್ವೈಸಿಂಗ್, ಆ ಥರದ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.